ಸೊ ಈ ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. ಮೊದಲನೇ ಸ್ಕಂದ ಸೃಷ್ಟಿ. ಸೊ ಇವತ್ತನೇ ಶ್ಲೋಕ 30 ಮತ್ತು 31. ಸ್ವಲ್ಪ ಹಿಂದೆ ಓದೋಣ, 2 ಶ್ಲೋಕಗಳ ಮುಂಚೆ ಏನಾಯ್ತಂತ. ಮಹಾರಥನಾದ ಅಂದರೆ ಏಕಾಂಗಿಯಾಗಿ 1,000 ಮಂದಿ ಶತ್ರುಗಳೊಂದಿಗೆ ಕಾದಾಡಲು ಸಮರ್ಥನಾದ ಪರೀಕ್ಷಿತ್ ಮಹಾರಾಜನು ಈ ರೀತಿಯಾಗಿ ಧರ್ಮಪುರುಷನನ್ನು ಭೂದೇವಿಯನ್ನು ಸಂತೈಸಿದನು. ಅನಂತರ ಎಲ್ಲ ಅಧರ್ಮಕ್ಕೂ ಕಾರಣನಾದ ಕಲಿಪುರುಷನನ್ನು ವಧಿಸಲು ತನ್ನ ಹರಿತವಾದ ಖಡ್ಗವನ್ನೆತ್ತಿದನು. ಸೊ ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಾಯಿತು, ಈ ಕಪ್ಪು ರೂಪ ಆಗಿರುವ ಈ ಮನುಷ್ಯ ರಾಜನಲ್ಲ, ರಾಜನ ಉಡುಪಲ್ಲಿ ಬಂದಿರುವ ಒಬ್ಬ ವೇಷಧಾರಿ. ಇವನು ಹಸುವಿಗೆ ಹಾಗೂ ಧರ್ಮ ರೂಪದಲ್ಲಿರುವ ಎತ್ತಿನ ರೂಪದಲ್ಲಿರುವ ಧರ್ಮನಿಗೆ ಹಿಂಸೆ ಕೊಡುತ್ತಿದ್ದಾನೆ, ಹೊಡೆಯುತ್ತಿದ್ದಾನೆ. ಆ ಧರ್ಮಕ್ಕೆ ಎಷ್ಟು ಕಾಲಿದೆ? ಒಂದೇ ಕಾಲಿದೆ. ಆದರೂ ಕೂಡ ಇವನು ನೋವು ಕೊಡ್ತಾ ಇದ್ದಾನೆ. ಸೊ ಈ ಹಸು ಮತ್ತು ಎತ್ತು ಕೂಡ ಪರೀಕ್ಷಿತ್ ಮಹಾರಾಜನ ರಾಜ್ಯದಲ್ಲಿ ಇರುವ ಸಿಟಿಸನ್, ನಾಗರಿಕರು, ಕೇವಲ ಮನುಷ್ಯರಲ್ಲ. ಸೊ ಇದು ಒಬ್ಬ ಕ್ಷತ್ರಿಯನ ಡ್ಯೂಟಿ, ಎಲ್ಲ ಸಿಟಿಸನ್ಸನ್ನು ಕಾಪಾಡುವುದು. ಸೊ ಆವಾಗ ಪರೀಕ್ಷಿತ್ ಮಹಾರಾಜ್ ಕಲಿಗೆ, ಆ ಪುರುಷನಿಗೆ ದಂಡನೆ ನೀಡಲು ಈ ಹಸು ಮತ್ತು ಎತ್ತಿನ ಕರೆಂಟ್ ಸಿಚುಯೇಷನ್ ಏನಿದೆ ಅದಕ್ಕೆ ಕಾರಣನಾಗಿರುವುದು ಈ ಕಲಿಪುರುಷ. ಶೂದ್ರನ ರೂಪದಲ್ಲಿರುವ, ಶೂದ್ರ ಥರ ಇದ್ದಾನೆ, ರಾಜನ ವೇಷದಲ್ಲಿರುವ ಮೋಸಗಾರ. ಸೊ ಅವನಿಗೆ ದಂಡನೆ ನೀಡಲು ಪರೀಕ್ಷಿತ್ ಮಹಾರಾಜ ನಿರ್ಧಾರ ಮಾಡಿ ತನ್ನ ಕತ್ತಿಯನ್ನು, ಅದು ಹೇಗಿದೆ, ಬಹಳ ಶಾರ್ಪಾಗಿದೆ, ಅದನ್ನು ತೆಗಿತಾನೆ. ಏನಕ್ಕೆ? ಆ ಕಲಿಪುರುಷನನ್ನು ಸಂಹಾರ ಮಾಡಕ್ಕೆ, ಟು ಕಿಲ್ ಹಿಮ್. ಪರೀಕ್ಷಿತ್ ಮಹಾರಾಜನು ತನ್ನನ್ನು ಕೊಲ್ಲಲು ಇಚ್ಛೆ ಪಟ್ಟಿದನು. ಕಲಿಪುರುಷನು ಪರೀಕ್ಷಿತ್ ಮಹಾರಾಜನು ತನ್ನನ್ನು ಕೊಲ್ಲಲು ಇಚ್ಛೆ ಪಟ್ಟಿದ್ದನ್ನು ಕಲಿಪುರುಷನು ಅರಿತುಕೊಂಡು ಕೂಡಲೇ ಅವನು ರಾಜವೇಷವನ್ನು ತ್ಯಜಿಸಿದನು. ಭಯದ ಒತ್ತಡದಿಂದ ತಲೆಬಾಗಿಸುತ್ತಾ ರಾಜನಿಗೆ ಸಂಪೂರ್ಣವಾಗಿ ಶರಣಾಗತನಾದನು. ಇದು ಹಿಂದಿನ ಶ್ಲೋಕ. ಸೊ ಆವಾಗ ಕಲಿಪುರುಷನಿಗೆ ಅರಿವಾಯಿತು ಏನಂದರೆ, ಪರೀಕ್ಷಿತ್ ಮಹಾರಾಜ್ ನನ್ನನ್ನು ಈಗ ಬಿಡೋದಿಲ್ಲ, ನನ್ನನ್ನು ಸಂಹಾರ ಮಾಡುವುದು ಖಚಿತವಾಗಿದೆ. ಆ ಥರ ದುಷ್ಕರ್ಮಗಳ ಆ್ಯಕ್ಟಿವಿಟೀಸನ್ನು ಮಾಡಿದ್ದಾನೆ ಕಲಿ. ಅದು ಅರಿವಾಯಿತು ಕಲಿಪುರುಷನಿಗೆ, ಅವನ ಕೊನೆ ಬಂದಿದೆ ಅಂತ. ಅವಾಗ ಏನು ಮಾಡ್ತಾನೆ ಅವನು? ಕಲಿಪುರುಷ ರಾಜವೇಷವನ್ನು ತ್ಯಜಿಸುತ್ತಾನೆ. ಇಮಿಡಿಯೇಟ್ಲಿ ಅವನು ರಾಜವೇಷವನ್ನು ಹಾಕ್ಕೊಂಡು ಮೋಸ ಮಾಡ್ತಿರ್ತಾನೆ, ಹತ್ಯೆ ಮಾಡ್ತಿರ್ತಾನೆ. ಸೊ ಆ ರಾಜವೇಷವನ್ನು ಇಮಿಡಿಯೇಟ್ ತ್ಯಜಿಸುತ್ತಾನೆ. ಆಮೇಲೆ ಭಯದ ಒತ್ತಡದಿಂದ, ಅವನಿಗೆ ಪ್ರೆಷರ್ ಇದೆ, ಭಯ ಇದೆ. ಪರೀಕ್ಷಿತ್ ಮಹಾರಾಜ್ ನನ್ನನ್ನು ಇವಾಗ ಇಮಿಡಿಯೇಟ್ ದಂಡಿಸ್ತಾನೆ, ಇಮಿಡಿಯೇಟ್ ಸಾಯಿಸ್ತಾನೆ. ಆ ಭಯದ ಒತ್ತಡದಿಂದ ತಲೆ ಬಾಗಿಸುತ್ತಾ ರಾಜನಿಗೆ ಸಂಪೂರ್ಣವಾಗಿ ಶರಣಾಗತನಾದನು. ಇದರಲ್ಲಿ ಈ ಶ್ಲೋಕಗಳಲ್ಲಿ ಪರೀಕ್ಷಿತ್ ಮಹಾರಾಜ್ ಅವರು ಯಾವ ರೀತಿಯ ಯೋಧ, ಯಾವ ರೀತಿಯ ಕ್ಷತ್ರಿಯ
ಅವರ ಫೈಟಿಂಗ್ ಸ್ಕಿಲ್ಸ್ ಹೇಗಿದೆ, ಯುದ್ಧ ಹೇಗೆ ಮಾಡ್ತಾರೆ ಅಂತ ಡಿಸ್ಕ್ರಿಪ್ಷನ್ ಹೇಳಿದ್ದಾರೆ ಇಲ್ಲಿ. ಸೊ ಪರೀಕ್ಷಿತ್ ಮಹಾರಾಜ ತನ್ನ ಆಪೋಸಿಟ್ 1000 ಜನ ಬರಲಿ, ಹಲವಾರು 1000 ಜನ ಬಂದರೂ ಕೂಡ ಒಬ್ಬನೇ ಯುದ್ಧ ಮಾಡ್ಬೋದು, ಒಬ್ಬನೇ ಆ 1000 ಜನ ಜೊತೆ ಫೈಟ್ ಮಾಡಿ ಅವ್ರನ್ನೆಲ್ಲ ಹಿ ಕ್ಯಾನ್ ಬಿಕಮ್ ವಿಕ್ಟೋರಿಯಸ್. ಸೊ ಆ ರೀತಿ ಯೋಧನನ್ನು ಅತಿರಥಿ ಎಂದು ಹೇಳುತ್ತಾರೆ. ಸೊ ಹಿಸ್ಟ್ರೀಲಿ ಮಹಾಭಾರತ ಟೈಮಲ್ಲಿ, ಇಲ್ಲ ರಾಮಾಯಣ ಟೈಮಲ್ಲಿ, ಇನ್ನು ಬೇರೆ ಬೇರೆ ಯುಗಗಳಲ್ಲಿ ಹಲವಾರು ಕ್ಷತ್ರಿಯರಿದ್ದಾರೆ. ಅದರಲ್ಲಿ ಕೆಲವರು ರಥಿಗಳು, ಕೆಲವರು ಅತಿರಥಿಗಳು, ಕೆಲವರು ಮಹಾರಥಿಗಳು. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜನ್ನ ಆ್ಯಕ್ಚುಲಿ ಮಹಾರಥಿ ಎಂದು ಹೇಳಿದ್ದಾರೆ. ಕೆಲವು ಕಡೆ ಅತಿರಥಿ ಅಂತ ವಿ ಕ್ಯಾನ್ ಅಸ್ಯೂಮ್, ಬಟ್ ಇಟ್ ಈಸ್ ಇನ್ ಪ್ರಭುಪಾದ್ ಹೇಳ್ತಾರೆ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಇಸ್ ಮಹಾರಥಿ ಅಂತ. ಸ್ವಲ್ಪ ಮುಂದೆ ಬನ್ನಿ, ಯಾರನ್ನ ಬಂದರೆ ಕೂತ್ಕೊಳ್ಳೋಕ್ಕಾಗತ್ತೆ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಆದರೆ ಕೂಡ ಸ್ವಲ್ಪ ಮುಂದೆ ಬನ್ನಿ. ಸೊ ಈ ಪರೀಕ್ಷಿತ್ ಅಂದರೆ ಯಾರು ಅಂತ ಒಂದು ಸಣ್ಣ ಬ್ರೀಫಾಗಿ ಕಿರು ಪರಿಚಯ ತಗೊಳ್ಳೋಣ. ಸೊ ಪಾಂಡವಾಸ್ ಕೇಳಿದಿರಲ್ಲ, ಪಂಚಪಾಂಡವಾಸ್. ಸೊ ಅದರಲ್ಲಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಇದ್ದಾರೆ. ಇದು ದ್ವಾಪರ ಯುಗ, 5000 ವರ್ಷಗಳ ಹಿಂದೆ. ಸೊ ಆ ಪಂಚಪಾಂಡವರಲ್ಲಿ 3ನೇಯವರು ಅರ್ಜುನ. ಸೊ ಅರ್ಜುನನಿಗೆ ಆ್ಯಕ್ಚುಲಿ ಹಿಂದಿನ ಸಮಯದಲ್ಲಿ ಕ್ಷತ್ರಿಯಾಸ್ ಅವರು ಹಲವಾರು ದೇ ಕ್ಯಾನ್ ಮ್ಯಾರಿ ಮೋರ್. ಸೊ ಒಬ್ಬರು ಹೆಂಡ್ತಿರಲ್ಲ, ದೇ ಕ್ಯಾನ್ ಹ್ಯಾವ್ 1 or more ವೈಫ್ಸ್. ಸೊ ಅರ್ಜುನನಿಗೆ 4 ಹೆಂಡತಿರಿದ್ರು, 4 ವೈಫ್ಸ್. ಅದರಲ್ಲಿ ಸುಭದ್ರ, ಆಮೇಲೆ ಉಲೂಪಿ, ಚಿತ್ರಾಂಗದ, ಆಮೇಲೆ ದ್ರೌಪದಿ. ಸೊ ಇವರು 4 ಅರ್ಜುನರ ಹೆಂಡತಿಯರು. ಓಕೆ. ಸೊ ಸುಭದ್ರ ಯಾರಂದರೆ ಕೃಷ್ಣ ಬಲರಾಮರ ತಂಗಿ ಸುಭದ್ರ. ಸೊ ಈ ಅರ್ಜುನ, ಸೊ ಉಲುಪಿ ಯಾರಂದರೆ ಅವರು ನಾಗಕುಮಾರಿ, ಆಮೇಲೆ ಚಿತ್ರಾಂಗದನ ಮಗ ಬಬ್ರುವಾಹನ, ದ್ರೌಪದಿಯ ಮಗ ಶ್ರುತಕರ್ಮ, ಆ್ಯಂಡ್ ಉಲುಪಿಯ ಮಗ ಇರವಾನ್. ಸೊ ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು. ಅರ್ಜುನ ಮತ್ತು ಸುಭದ್ರೆಯ ಮಗ ಯಾರು? ಅಭಿಮನ್ಯು. ಸೊ ಅಭಿಮನ್ಯು ಸ್ವಲ್ಪ ಫೇಮಸ್ ಇದ್ದಾರೆ, ಯಾಕಂದರೆ ಮಹಾಭಾರತ ಯುದ್ಧದಲ್ಲಿ ಅವರು ಚಕ್ರವ್ಯೂಹದಲ್ಲಿ ಸಿಲುಕುತ್ತಾರೆ, ಹಾಗೆ ಅವರ ಮೃತ್ಯು ಆಗುತ್ತೆ ಅಭಿಮನ್ಯು. ಸೊ ಈ ಅಭಿಮನ್ಯುವ ಮಗ ಪರೀಕ್ಷಿತ್. ಸೊ ಪರೀಕ್ಷಿತ್ ಅವರ ತಂದೆ ಅಭಿಮನ್ಯು, ಅಭಿಮನ್ಯು ಅವರ ತಂದೆ ಅರ್ಜುನ. ಓಕೆ, ಇದು ಅವರ ಒಂದು ಸಣ್ಣ ಲೀನಿಯೇಜ್ ಫ್ಯಾಮಿಲಿ. ಸೊ ಇವತ್ತಿನ ಶ್ಲೋಕ: ಪತಿತಂ ಪಾದಯೋರ್ ವೀರಾಃ ಕೃಪಯಾ ದೀನವತ್ಸಲಃ ಶರಣ್ಯೋ ನವದಿಚ್ಚೋಕ್ಯ ಅಹಾಚೇದಂ ಹಸನ್ನಿವ. ಪರೀಕ್ಷಿತ್ ಮಹಾರಾಜ್ ಅವರು ಕಲಿಯ ಶರಣಾಗತಿಯನ್ನು, ಪರೀಕ್ಷಿತ್ ಮಹಾರಾಜ್ ಶರಣಾಗತಿ, ಯಾರನ್ನ ಶರಣಾಗತಿ ತಗೋಬೇಕಂದ್ರೆ ಯಾರ ಕ್ಷತ್ರಿಯಾಗೆ ಅವ್ರಿಗೆ ಅರ್ಹತೆ ಇರಬೇಕು. ಸೊ ಪರೀಕ್ಷಿತ್ ಮಹಾರಾಜ್ಗೆ ಆ ಅರ್ಹತೆ ಇದೆ, ಪರೀಕ್ಷಿತ್ ಮಹಾರಾಜ್ಗೆ ಆ ಅರ್ಹತೆ ಇದೆ, ಮತ್ತು ಅವರಿಗೆ ಶರಣಾಗತಿ ಆಗಬಹುದು. ಮತ್ತು ಅವರ ಗುಣಗಾನ ಇತಿಹಾಸದಲ್ಲಿ ಹಲವಾರು ಸಲ ಆಗಿದೆ. ಅವರು ಆ ಗುಣಗಾನಕ್ಕೆ ಯೋಗ್ಯರಾಗಿದ್ದಾರೆ.
ಸೊ ಈ ಪರೀಕ್ಷಿತ್ ಮಹಾರಾಜ ಕಲಿಪುರುಷ ಬಂದು ಶರಣಾಗತಿ ಆದ ಮೇಲೆ ಈ ಕಲಿಪುರುಷನನ್ನು ಪರೀಕ್ಷಿತ್ ಮಹಾರಾಜ ಸಾಯಿಸಲಿಲ್ಲ, ಮೃತ್ಯುದಂಡನೆ ಕೊಡಲಿಲ್ಲ. ಆದರೆ ಏನು ಮಾಡಿದ್ದಾನೆ, ಮುಗುಳ್ನಗೆ ತನ್ನ ಕನಿಕರದಿಂದ ಮುಗುಳ್ನಗಿಸುತ್ತಾನೆ ಪರೀಕ್ಷಿತ್ ಮಹಾರಾಜ. ಯಾಕಂದರೆ ಪರೀಕ್ಷಿತ್ ಮಹಾರಾಜ ಬಡವರಿಗೆ ಕರುಣೆ ತೋರಿಸುತ್ತಾನೆ. ಈಸ್ ವೆರಿ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಪರೀಕ್ಷಿತ್ ಮಹಾರಾಜ್. ಆ್ಯಕ್ಚುಲಿ ಪರೀಕ್ಷಿತ್ ಮಹಾರಾಜ್ ಅವರು ಒಂದ್ಸಲ ಅವರ ಖಡ್ಗವನ್ನು ತೆಗೆದು ಡಿಸೈಡ್ ಮಾಡಿದರೆ ಯಾರನ್ನಾರ ಮೃತ್ಯು ಕೊಡಬೇಕು ಅಂತ, ಹಿಸ್ಟ್ರಿಲಿ ಯಾವಾಗೂ ಅವರು ಹಿಂದೇಟು ಹಾಕಿಲ್ಲ. ಸೊ ಇದು ಮೊದಲನೇ ಸಲ. ಯಾಕಂದರೆ ಕಲಿಪುರುಷ ಹೆದರಿ ಭಯಭೀತನಾಗಿ ಸಂಪೂರ್ಣವಾಗಿ ಪರೀಕ್ಷಿತ್ ಮಹಾರಾಜನಿಗೆ ಶರಣಾಗಿದ್ದಾನೆ. ಸೊ ಅದನ್ನು ನೋಡಿ ಪರೀಕ್ಷಿತ್ ಮಹಾರಾಜ ಕರುಣೆಯಿಂದ ಅನುಕಂಪದಿಂದ ಕಲಿಪುರುಷನನ್ನು ಸಾಯಿಸುವುದಿಲ್ಲ. ಆ್ಯಕ್ಚುಲಿ ಇದು ಕ್ಷತ್ರಿಯನ ಗುಣ. ಯಾವುದೇ ಕ್ಷತ್ರಿಯ 4 ವರ್ಣಗಳು ಮತ್ತು 4 ಆಶ್ರಮಗಳಿದೆ. ಸೊ 4 ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾಸ್ ಅಲ್ವಾ. ಸೊ ಅದರಲ್ಲಿ ಕ್ಷತ್ರಿಯಾಸ ನ್ಯಾಚುರಲ್ ಗುಣ, ಅವರ ಗುಣ ಮತ್ತು ಕರ್ಮ ಆ್ಯಕ್ಟಿವಿಟೀಸಿಂದ ಅವರು ಐಡೆಂಟಿಫೈ ಮಾಡ್ಬೋದು, ಅವ್ರನ್ನ ಗುರುತಿಸ್ಬೋದು. ಸೊ ಅವರ ನ್ಯಾಚುರಲ್ಲಾಗಿ ಅವರು ಸ್ವಾಭಾವಿಕವಾಗಿ ಅವರ ಏನು ಗುಣ ಅಂದರೆ ಯುದ್ಧದಲ್ಲಿ ಅವರು ಒಂದು ಹೆಜ್ಜೆ ಹಿಂದೆ ಬರಲ್ಲ. ದೇ ವಿಲ್ ನಾಟ್ ವಿಡ್ರಾ. ವೈಟ್ ಫ್ಲ್ಯಾಗ್ ತೋರಿಸ್ಬಿಟ್ಟು ಪೀಸ್ ಫಾರ್ಮುಲಾ ಅಂತ ಹೇಳಲ್ಲ ಅವರು. ದ ಪಾಲಿಸಿ ಈಸ್ ಡೂ ಆರ್ ಡೈ ಅಂತ. ಅವರು ಯುದ್ಧದಲ್ಲಿ ಗೆಲ್ತಾರೆ, ಇಲ್ಲ ಅಂದರೆ ವೀರಮರಣ, ಆ ಯುದ್ಧದಲ್ಲಿ ವೀರಮರಣ ಆಗ್ತಾರೆ. ಸೊ ಅವರು ಕ್ಷತ್ರಿಯಾಗಿ ಯುದ್ಧ ಮಾಡಬೇಕಾದ್ರೆ ಗೆದ್ದರೆ ಅವರ ರಾಜ್ಯವನ್ನು ಆಳ್ತಾರೆ. ಸೊ ದೇ ವಿಲ್ ಎಂಜಾಯ್ ದ ಕಿಂಗ್ಡಮ್. ವೀರಮರಣ ಸಿಕ್ಕಿದ್ರೆ ಅವರು ಹೆವೆನ್ಲಿ ಪ್ಲ್ಯಾನೆಟ್ಸ್ಗೆ ಇಂದ್ರಲೋಕ, ಸೊ ಆ ಲೋಕಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಸೊ ದಟ್ ಈಸ್ ದಿ ಕ್ಷತ್ರಿಯ ಸ್ಪಿರಿಟ್. ಅವ್ರು ಯಾವಾಗಲೂ ಸರೆಂಡರ್ ಮಾಡಲ್ಲ. ದೇ ಆರ್ ಆಲ್ವೇಸ್ ಓಪನ್ ಫಾರ್ ಚಾಲೆಂಜ್. ಸೊ ಒಬ್ಬ ವ್ಯಕ್ತಿ ಹೋಗಿ ಒಬ್ಬ ಕ್ಷತ್ರಿಯನಿಗೆ ಓಪನ್ ಚಾಲೆಂಜ್ ಮಾಡಿದ್ರೆ, ನಾನೀಗ ಫೈಟ್ ಮಾಡಬೇಕು ನಿಮಗೆ ಅಂತ, ಅವರು ಆಕ್ಸೆಪ್ಟ್ ಮಾಡ್ತಾರೆ. ಈಗ ಒಂದು ಇನ್ಸಿಡೆಂಟ್ ಇದೆ ಕೃಷ್ಣ ಬುಕ್ಕಲ್ಲಿ. ಜರಾಸಂಧನಿಗೆ ಕೃಷ್ಣ, ಅರ್ಜುನ ಮತ್ತು ಭೀಮ ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾರೆ. ಆ್ಯಕ್ಚುಲಿ ಜರಾಸಂಧಿಗೆ ಸ್ವಲ್ಪ ಸಂಶಯ ಆಗುತ್ತೆ, ಇವ್ರು ನೋಡೋಕ್ಕೆ ಬ್ರಾಹ್ಮಣ ಥರ ಇಲ್ಲ, ಸೊ ಚೆನ್ನಾಗಿ ಮೈಕಟ್ಟೆಲ್ಲ ಚೆನ್ನಾಗಿದೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಜರಾಸಂಧನಿಗೆ, ಇವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರು, ಮತ್ತು ಇವರು ಕೃಷ್ಣ, ಭೀಮ ಮತ್ತು ಅರ್ಜುನ. ಆದರೂ ಕೂಡ ಬ್ರಾಹ್ಮಣರಿಗೆ ಇದು ಕ್ಷತ್ರಿಯ ಧರ್ಮ, ಬ್ರಾಹ್ಮಣರನ್ನು, ವೈಷ್ಣವರನ್ನು ಅವರಿಗೆ ಸೇವೆ ಮಾಡೋದು. ಸೊ ಈ ಬ್ರಾಹ್ಮಣರು ಕೇಳ್ಕೊಂಡಿರ್ತಾರೆ, ನಮಗೊಂದು ಬೇಕಾಗಿದೆ, ನೀವು ಇದನ್ನು ಮಾಡಬೇಕು ಅಂತ. ಸೊ ಆವಾಗ ಜರಾಸಂಧ ಗೊತ್ತಿರುತ್ತೆ, ಇವ್ರು 3 ಜನ ನನ್ನ ಹಿತಶತ್ರುಗಳು, ನನ್ನ ಮಿತ್ರರಲ್ಲ, ಇವರು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಜರಾಸಂಧ ಅವರ ಇಚ್ಛೆಯನ್ನು ಹಿ ವಿಲ್ ಫುಲ್ಫಿಲ್ ದಟ್. ಆ ಇಚ್ಛೆ ಏನಂದರೆ ಭೀಮನ ಜೊತೆ ಆ್ಯಕ್ಚುಲಿ ಫೈಟ್ ಮಾಡಬೇಕು ಅಂತ, ತನ್ನ ಸೋಲ್ಜರ್ಸ್ ಜೊತೆ ಅಲ್ಲ. ಯಾಕಂದರೆ ಅವನು 18 ಸಲ ತನ್ನ ಸೈನಿಕರನ್ನು ಕರ್ಕೊಂಬಂದು, ಎಷ್ಟೊಂದು ಅಕ್ಷೋಹಿಣಿಯನ್ನು ಕರ್ಕೊಂಬಂದು ಮಥುರಾ ಅಟ್ಯಾಕ್ ಮಾಡಿರ್ತಾನೆ. 17 ಸಲ ಸೋತಿರ್ತಾನೆ. ಸೊ ಅದರಲ್ಲಿ ಎಷ್ಟೊಂದು ಜನ ಸಾಯ್ತಾ ಇರ್ತಾರೆ, ಎಷ್ಟೊಂದು ಸೈನಿಕರು ಸಾಯ್ತಾ ಇರ್ತಾರೆ, ಕಮಾಂಡರ್ ಇನ್ ಚೀಫ್ ಸಾಯ್ತಾ ಇರ್ತಾರೆ. ಸೊ ಆ ಥರ ಅದನ್ನು ಅವಾಯ್ಡ್ ಮಾಡೋಕ್ಕೆ ಕೃಷ್ಣ ಈ 3 ಜನ ಹೋಗಿ ಈ ಥರ ಬೇಡ್ಕೋತಾರೆ ಅವ್ರನ್ನ. ಸೊ ಆವಾಗ ಫೈನಲಿ ಜರಾಸಂಧ ಒಪ್ಕೋತಾನೆ.
ನಾನು ಭೀಮನ ಜೊತೆ ಫೈಟ್ ಮಾಡ್ತೀನಿ ಅಂತ. ಸೊ ಈ ಕ್ಷತ್ರಿಯ ಅವನಿಗೆ ಗೊತ್ತಿರುತ್ತೆ, ಜರಾಸಂಧನಿಗೆ ಗೊತ್ತಿರುತ್ತೆ ಸತ್ಯ ಏನಂತ ಗೊತ್ತಿರುತ್ತೆ, ಆದರೂ ಕೂಡ ಅವರ ಪ್ರಾರ್ಥನೆಯನ್ನು ಅಕ್ಸೆಪ್ಟ್ ಮಾಡಿ ಹಿ ವಿಲ್ ಫುಲ್ಫಿಲ್ ದಟ್. ಸೊ ದಟ್ ಈಸ್ ಅ ರೆಗ್ಯುಲರ್ ಕ್ಷತ್ರಿಯ. ಸೊ ಈ ಜರಾಸಂಧ ಯಾರು? ಈಸ್ ಅ ಡೀಮನ್, ಈಸ್ ಅ ದೈತ್ಯ, ಈಸ್ ಅಗೇನ್ಸ್ಟ್ ಕೃಷ್ಣ. ಕೃಷ್ಣನ ಶತ್ರು ಅವನು. ಸೊ ಅಂಥ ಜರಾಸಂಧನಿಗೆ ಈ ಥರ ಕ್ವಾಲಿಟಿ ಇದೆ. ಆ ಥರ ಹಲವಾರು ಹಿಸ್ಟ್ರೀಲಿ, ಇತಿಹಾಸದಲ್ಲಿ ಹಲವಾರು ಕ್ಷತ್ರಿಯರಿದ್ದಾರೆ. ಸೊ ಅವರು ಕೂಡ ಯಾರ ವ್ಯಕ್ತಿ ಬಂದು ಶರಣಾಗತನಾದರೆ ಅವರು ಆ ವ್ಯಕ್ತಿಯನ್ನು ಸಾಯಿಸೋದಿಲ್ಲ. ಈ ಯುದ್ಧ ನಡೆಯೋ ಸಮಯದಲ್ಲಿ ಶರಣಾಗತಿ ಆದರೆ ಅವರು ಸಾಯಿಸೋದಿಲ್ಲ. ಸೊ ನಾವು ಇನ್ನೇನು ಪರೀಕ್ಷಿತ್ ಮಹಾರಾಜ್ ಬಗ್ಗೆ ಹೇಳುವುದು ಅಲ್ವಾ? ಪರೀಕ್ಷಿತ್ ಮಹಾರಾಜ್ ಬಹಳ ಕರುಣೆ, ದಯೆ, ಸಹಾನುಭೂತಿ ಈ ಎಲ್ಲ ಗುಣಗಳಿರುವ ಒಬ್ಬ ಶುದ್ಧ ಭಕ್ತರು. ಎಸ್ಪೆಷಲಿ ದೀನರು ಶರಣ ಆದರೆ ಅವರು ಶೆಲ್ಟರ್ ಕೊಡ್ತಾರೆ ಪರೀಕ್ಷಿತ್ ಮಹಾರಾಜ್. ಸೊ ಹಾಗೆ ಈ ಕಲಿಪುರುಷ ತನ್ನ ರಾಜನ ಉಡುಪನ್ನು ತ್ಯಜಿಸಿ ಪರೀಕ್ಷಿತ್ ಮಹಾರಾಜನಿಗೆ ಸರೆಂಡರ್ ಆಗಿದ್ದಾನೆ. ಆಗ ಪರೀಕ್ಷಿತ್ ಮಹಾರಾಜ್ ಮುಗುಳ್ನಗೆಯಿಂದ ಅವನನ್ನು ನೋಡಿ ಗುರುತಿಸಿ ಅವನನ್ನು ಮೃತ್ಯುದಂಡನೆ ಕೊಡುವುದಿಲ್ಲ. ಈ ಕಲಿ ಯಾರು? ಆಗ ಹೇಳಿದಂತೆ ತನ್ನ ನಿಜವಾದ ಗುರುತನ್ನು ಬಹಿರಂಗಿಸುತ್ತಾನೆ. ಅವಾಗ ಅವನು ರಿಯಲ್ ಪರ್ಸ್ನಾಲಿಟಿಯನ್ನು ತೋರಿಸ್ತಾನೆ ಆ ರಾಜನ ಉಡುಪನ್ನು ತ್ಯಜಿಸಿ. ಆಮೇಲೆ ಇವನು ಕೆಳವರ್ಗದ ಮನುಷ್ಯ, ಕಲಿಪುರುಷ ಕೆಳವರ್ಗದ ಮನುಷ್ಯ, ಶೂದ್ರಕ್ಕಿಂತ ಕೆಳಗಡೆ ಅವನು. ಸೊ ಇದೇ ಮೊದಲನೇ ಸಲ ಪರೀಕ್ಷಿತ್ ಮಹಾರಾಜ್ ಯಾರನ್ನಾರ ಈ ಥರ ಯುದ್ಧದಲ್ಲಿ ಅಥವಾ ಅವನ ಕತ್ತಿಯನ್ನು ತೆಗೆದಾದ್ಮೇಲೆ ಸ್ಪೇರ್ ಮಾಡಿರೋದು. ಪರೀಕ್ಷಿತ್ ಮಹಾರಾಜನ ವೈಭವ ಮತ್ತು ದಯೆ ಹಿಸ್ಟ್ರೀಲಿ ರೆಕಾರ್ಡ್ ಆಗಿದೆ. ಬಹಳ ದಯೆ ಉಳ್ಳ ವ್ಯಕ್ತಿ, ಬಹಳ ವೈಭವವುಳ್ಳ ವ್ಯಕ್ತಿ, ಮತ್ತು ತುಂಬ ಕರುಣಾಮಯಿ ಪರೀಕ್ಷಿತ್ ಮಹಾರಾಜ್. ಮತ್ತು ಇನ್ನೊಂದೇನೆಂದರೆ ಪರೀಕ್ಷಿತ್ ಮಹಾರಾಜ್ ಕೇವಲ ರಾಜನಲ್ಲ, ಅವನು ಚಕ್ರವರ್ತಿ. ಸೊ ರಾಜ ಅಂದರೆ ಈಗ ನೀವು ಹೇಳ್ಬೋದು ಮಡ್ರಾಸ್ ಇರ್ಬೋದು, ಮುಂಚೆ ನೋಡಿ ಅದು ಈಗ ಮೈಸೂರು ಇರ್ಬೋದು, ಮಡ್ರಾಸ್ ಇರ್ಬೋದು, ಅದೆಲ್ಲ ಒಂದು ರಾಜ್ಯ, ಒಂದು ಸಣ್ಣ ರೀಜನ್, ಪ್ರಾಂತ್ಯ. ಸೊ ಆದರೆ ಚಕ್ರವರ್ತಿ ಅಂದರೆ ಎಂಟೈರ್ ವರ್ಲ್ಡ್ಗೆ ಅವರೇ ಚಕ್ರವರ್ತಿ, ಎಂಪರರ್. ಸೊ ಯುಧಿಷ್ಠಿರ್ ಮಹಾರಾಜ್ ವಾಸ ಎಂಪರರ್, ಪರೀಕ್ಷಿತ್ ಮಹಾರಾಜ್ ಕೂಡ ಎಂಪರರ್ ಆಗಿದ್ರು. ಸೊ ಅವರು ಜನರಲಿ ಈಗ ಯುಧಿಷ್ಠಿರ್ ಮಹಾರಾಜ್ ಕರೆಂಟ್ ಡೇ ಡೆಲ್ಲಿ, ಹಸ್ತಿನಾಪುರ ಅಥವಾ ಇಂದ್ರಪ್ರಸ್ಥ ಆ ಜಾಗದಿಂದ ರೂಲ್ ಮಾಡ್ತಿದ್ರು ಎಂಟೈರ್ ವರ್ಲ್ಡ್ನ. ಸೊ ಆವಾಗ ಈ ನವದೆಹಲಿ ಎಂಟೈರ್ ವರ್ಲ್ಡ್ಗೆ ಕ್ಯಾಪಿಟಲ್ ಆಗಿತ್ತು. ಸೊ ಅದೇ ಥರ ಪರೀಕ್ಷಿತ್ ಮಹಾರಾಜ ಕೂಡ ಈ ಪ್ರಪಂಚಕ್ಕೆ ಚಕ್ರವರ್ತಿ ಆಗಿದ್ದರು. ಆಮೇಲೆ ಅವರು ಈ ಶತ್ರುವಿನ ಫುಲ್ ಸರೆಂಡರನ್ನು ಸ್ವೀಕರಿಸಲು ಅರ್ಹರಾಗಿದ್ದರು. ಸೊ ಹೀಗೆ ಕಲಿಪುರುಷ ಈಗ ತನ್ನ ಮೃತ್ಯುದಂಡನೆಯಿಂದ ಈ ವಾಸ್ ಸೇವ್ಡ್ ದೈವದ ಇಚ್ಛೆಯಿಂದ, ವಿಧಿಯ ಇಚ್ಛೆಯಿಂದ. ಹೀಗೆ ಕಲಿಪುರುಷನ ಮೃತ್ಯುದಂಡನೆ ಆಗಲಿಲ್ಲ. ಸೊ ಮುಂದಿನ ಶ್ಲೋಕ. ರಾಜ ಉವಾಚ ನತೆ ಗೂಢಾಕೇಶ ಯಶೋಧಾರಣಾಯ
ಬದ್ಧಾಶ್ಜಲೇರ್ವೈ ಭಯಂ ಅಸ್ತಿ ಕಿಶ್ಚಿತ್ ನ ವರ್ತಿತವ್ಯಂ ಭವತಾ ಕಥಾಶ್ಚನ ಕ್ಷೇತ್ರೇ ಮದೀಯೇ ತ್ವಂ ಅಧರ್ಮ ಬಂಧುಃ. So 31st, right? ರಾಜನು ಹೀಗೆಂದನು. ಯಾರಿಗೆ ಹೇಳ್ತಾ ಇದ್ದಾನೆ? ಪರೀಕ್ಷಿತ್ ಮಹಾರಾಜ್ ಕಲಿಪುರುಷನಿಗೆ. ನಾವು ಅರ್ಜುನನ ಕೀರ್ತಿಯ ಉತ್ತರದಾಯಿಗಳಾಗಿದ್ದೇವೆ. ಅರ್ಜುನ ಯಾರು? ಪರೀಕ್ಷಿತ್ ಮಹಾರಾಜನ ತಾತ. ಅಲ್ಲಲ್ಲ, ಅರ್ಜುನ ತಾತ, ಪರೀಕ್ಷಿತ್ ಮಹಾರಾಜ್ ಮೊಮ್ಮಗ. ಆದುದರಿಂದ ನೀನು ಕೈಮುಗಿದು ಶರಣಾಗತನಾದುದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ನೀನು ಅಧರ್ಮ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಯಾಕಂದರೆ ಈ ಕಲಿಪುರುಷ ಅಧರ್ಮದ ಸ್ನೇಹಿತ, ಅಧರ್ಮದ ಪ್ರಚಾರಕ. ಈ ಕಲಿಪುರುಷ ಎಲ್ಲ ಅಧರ್ಮಗಳನ್ನು ಸೃಷ್ಟಿಸುತ್ತಾನೆ. ಕಲಿಯುಗದಲ್ಲಿ ಎಲ್ಲ ಅಧರ್ಮಗಳನ್ನು ಪ್ರೋತ್ಸಾಹ ಮಾಡುತ್ತಾನೆ. ಈ ಎಲ್ಲ ಅಧರ್ಮಗಳ ಸ್ನೇಹಿತ ಕಲಿಪುರುಷ. ಅವನನ್ನು ಕೂಡ ಕ್ಷಮಿಸಬಹುದು. ಕ್ಷಮಿಸಿ ಜೀವನ ದಾನವನ್ನು ನೀಡುವುದು. ಆದರೆ ಪರೀಕ್ಷಿತ್ ಮಹಾರಾಜ್ ಏನು ಹೇಳ್ತಾ ಇದ್ದಾನಂತೆ? ನೀನು ನನ್ನ ರಾಜ್ಯದಲ್ಲಿ ನಾಗರಿಕ ಆಗುವ ಅರ್ಹತೆ ಇಲ್ಲ ನಿನಗೆ. ಸೊ ನಿನ್ನನ್ನು ನಾನು ನನ್ನ ರಾಜ್ಯದಲ್ಲಿ ಸಿಟಿಸನ್ ಆಗಲು ಬಿಡುವುದಿಲ್ಲ. ಅದು ಈ ನನ್ನ ರಾಜ್ಯಕ್ಕೆ, ನನ್ನ ಕಿಂಗ್ಡಮ್ಗೆ ಒಳಿತಾಗುವುದಿಲ್ಲ. ಅದರಿಂದ ಯಾವುದೇ ಒಳಿತಾಗುವುದಿಲ್ಲ. ಸೊ ಪಾಂಡವಾಸ್, ಸೊ ಪರೀಕ್ಷಿತ್ ಮಹಾರಾಜರ ತಾತಂದಿರು. ಈ ಪಾಂಡವಾಸ್ ಯಾರು ಅಂದರೆ ಅವರು ಒಬ್ಬ ಜವಾಬ್ದಾರಿಯುಳ್ಳ ಪ್ರತಿನಿಧಿಗಳು. ಭಗವಂತನ ದೇ ಆರ್ ದಿ ರೆಪ್ರೆಸೆಂಟೇಟಿವ್ಸ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಶ್ರೀಕೃಷ್ಣ ಪರಮಾತ್ಮ, ದೇವೋತ್ತಮ ಪರಮಪುರುಷನ ಜವಾಬ್ದಾರಿಯುತ ಪ್ರತಿನಿಧಿಗಳು. ಸೊ ಈ ಪದ ಯಾಕೆ ಯೂಸ್ ಮಾಡಿದ್ದಾರೆ ಅಂದರೆ, ಈಗ ಜವಾಬ್ದಾರಿಯುತ ಅಂದರೆ ಒಬ್ಬ ಲೀಡರ್, ಒಬ್ಬ ಪೊಲಿಟಿಷಿಯನ್, ಒಬ್ಬ ರಾಜ, ಒಬ್ಬ ಎಂಪರರ್, ಅವರಿಗೆ ಹಲವಾರು ಜವಾಬ್ದಾರಿಗಳಿದೆ. ಕೇವಲ ರಾಜ್ಯ ನಡೆಸುವುದಲ್ಲ, ಕೇವಲ ತನ್ನ ರಾಜ್ಯವನ್ನು ಹೆಚ್ಚಿಸುವುದಲ್ಲ, ಬೇರೆ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅವನ ರಾಜ್ಯವನ್ನು ದೊಡ್ಡದು ಮಾಡುವುದಲ್ಲ. ತನ್ನ ಎಲ್ಲ ಸಿಟಿಸನ್ಸ್, ತನ್ನ ಎಲ್ಲ ನಾಗರಿಕರಿಗೆ ಧರ್ಮದ ದಾರಿ, ಭಗವತ್ ಸಂದೇಶದ ದಾರಿ, ಭಕ್ತಿಯ ದಾರಿಯಲ್ಲಿ ಅದರಲ್ಲಿ ಪ್ರೋಗ್ರೆಸ್ ಮಾಡುವುದಕ್ಕೆ ಈ ಹ್ಯಾಸ್ ಟು ಎನ್ಕರೇಜ್. ಆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲ ಫೆಸಿಲಿಟಿ ಮಾಡಿಕೊಡ್ಬೇಕು. ಮತ್ತು ತನ್ನ ಸಿಟಿಸನ್ಸ್ ಯಾರಾದರೂ ಅಧರ್ಮದ ದಾರಿಯಲ್ಲಿ ಹೋಗ್ತಿದ್ರೆ ಅವ್ರನ್ನ ಗುರುತಿಸಿ ಅವರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ನೀಡಬೇಕು. ಸೊ ಅದು ಒಬ್ಬ ನಿಜವಾದ ಪ್ರತಿನಿಧಿ. ಅದಕ್ಕೆ ಜವಾಬ್ದಾರಿಯುಳ್ಳ ಪ್ರತಿನಿಧಿ ಅಂತ ಹೇಳಿದ್ದಾರೆ. ಸೊ ಈಗ ಈ ಪಾಂಡವರು ಆ ಥರ ಜವಾಬ್ದಾರಿಯುಳ್ಳ ಪ್ರತಿನಿಧಿ ಆಗಿದ್ದರು. ಹಾಗೆ ಕೃಷ್ಣನು ಕೂಡ ಹಾಗೇ ಇದ್ದನು. ಆದರೆ ಕೃಷ್ಣನಿಗೆ ಈ ಕುರುಕ್ಷೇತ್ರದ ಯುದ್ಧದ ಆಯೋಜನೆ ಮಾಡಲು
ಅವನಿಗೆ ಇಚ್ಛೆ ಇತ್ತು. ಯಾಕಂದರೆ ಕೃಷ್ಣನ ನೀವು ಈಗ ಅವನ ಲೈಫ್ ಹಿಸ್ಟ್ರಿ ನೋಡಿದ್ರೆ, ಕೃಷ್ಣ ಬುಕ್ ನೋಡಿದ್ರೆ ಹಲವಾರು ದೈತ್ಯಗಳನ್ನು, ಹಲವಾರು ಡೀಮನ್ಸ್ನನ್ನು ಚಿಕ್ಕ ವಯಸ್ಸಿಂದ ಸಾಯಿಸ್ತಾನೆ ಕೃಷ್ಣ. ಎಷ್ಟೋ ಒಂದು ಕಥೆಗಳಿದೆ. ಪೂತನ, ಅಗಾಸುರ, ಬಕಾಸುರ, ಧೇನುಕಾಸುರ, ಪ್ರಲಂಬಾಸುರ, ಕಂಸ, ದ್ವಿವಿಧ ಗೊರಿಲ, ಕೃಷ್ಣ ಬಲರಾಮ ಇಬ್ಬರು ಕೂಡ, ಬಲ್ವಲ, ಆಮೇಲೆ ತೃಣಾವರ್ತ, ಶಿಶುಪಾಲ, ದಂತವಕ್ರ. ಆದರೂ ಕೂಡ ಹಲವಾರು ಕ್ಷತ್ರಿಯಗಳು 5000 ವರ್ಷಗಳ ಮುಂಚೆ ಅಧರ್ಮದ ದಾರಿಯನ್ನು ಹಿಡಿದಿದ್ರು, ಧರ್ಮದ ದಾರಿಯನ್ನು ಹಿಡಿದಿರಲಿಲ್ಲ. ಅದಕ್ಕೆ ಕೃಷ್ಣ ಏನು ಮಾಡ್ದ, ಎಲ್ಲರನ್ನೂ ಒಂದೇ ಸಲ ಒಂದೇ ಜಾಗದಲ್ಲಿ, ಕುರುಕ್ಷೇತ್ರ ಎನ್ನುವ ಜಾಗದಲ್ಲಿ ಎಲ್ಲರನ್ನೂ ಸಂಗ್ರಹ ಮಾಡಿ ಕುರುಕ್ಷೇತ್ರ ಯುದ್ಧವನ್ನು ರಚಿಸಿದನು. ಅದು 18 ದಿನಗಳಲ್ಲಿ ಸಂಪೂರ್ಣವಾಗಿದೆ. ಪರೀಕ್ಷಿತ್ ಮಹಾರಾಜ ಒಬ್ಬ ಆದರ್ಶ ರಾಜ, ಐಡಿಯಲ್ ಕಿಂಗ್. ಸೊ ಅವರನ್ನು ನೋಡಿ ನಾವು ಎಕ್ಸಾಂಪಲ್ ತಿಳ್ಕೊಬೇಕು. ಈಗ ನಾವು ಹೇಗೆ ಭಕ್ತಿ ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಡೂ ಭಕ್ತಿ ಲೈಕ್ ಪ್ಯೂರ್ ಡಿವೋಟೀಸ್, ಶುದ್ಧ ಭಕ್ತರ ಹಾಗೆ ಮಾಡಬೇಕು. ಸೊ ಶುದ್ಧ ಭಕ್ತರು ಯಾರು ಅಂದರೆ, ಎಕ್ಸಾಂಪಲ್ ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶ್ರೀಲ ಪ್ರಭುಪಾದರು. ಸೊ ಆ ಥರ ಚೈತನ್ಯ ಮಹಾಪ್ರಭುಗಳು, ಹಲವಾರು ಶುದ್ಧ ಭಕ್ತರಿದ್ದಾರೆ. ಕನಕದಾಸ, ಪುರಂದರದಾಸ, ಸಂತ ತುಕಾರಾಮ್, ತುಳಸಿದಾಸ್, ಆ ಥರ ಎಷ್ಟೊಂದು ಜನ ಇದ್ದಾರೆ. ಸೊ ಅವರನ್ನು ನೋಡಿ ನಾವು ಕೂಡ ಅವರಾಗೆ ಆಗಬೇಕಲ್ವಾ, ಪ್ಯೂರ್ ಡಿವೋಟೀಸ್ ಆಗಬೇಕು. ಸೊ ಆ ಥರ ಐಡಿಯಲ್, ಆದರ್ಶ. ಅದೇ ರೀತಿ ಪರೀಕ್ಷಿತ್ ಮಹಾರಾಜ ಕೂಡ ಒಬ್ಬ ಆದರ್ಶ ರಾಜನಾಗಲು ಪ್ರಯತ್ನಿಸುತ್ತಿದ್ದಾನೆ. ಯಾವ ರೀತಿ? ಮಹಾರಾಜ ಯುಧಿಷ್ಠಿರನ ರೀತಿ, ಅವನ ತಾತನ ಹಾಗೆ. ಸೊ ಅವರು ಹೇಗೆ ಈ ಲೋಕವನ್ನು ಆಳುತ್ತಿದ್ದರೋ ಹಾಗೆಯೇ ಇವನು ಕೂಡ ಈ ಲೋಕವನ್ನು ಆಳಲು ಇಚ್ಛಿಸುತ್ತಿದ್ದಾನೆ. ಅದಕ್ಕಾಗಿ ಒಬ್ಬ ಜವಾಬ್ದಾರಿಯುಳ್ಳ ರಾಜನಾಗಿ ಪರೀಕ್ಷಿತ್ ಮಹಾರಾಜ ಈ ಅಧರ್ಮದ ಸ್ನೇಹಿತನಾದ ಕಲಿಪುರುಷನನ್ನು ತನ್ನ ರಾಜ್ಯದಲ್ಲಿ ನಾಗರಿಕನಾಗಲು, ಸಿಟಿಸನ್ ಆಗಲು ಅನುಮತಿ ಕೊಡುತ್ತಿಲ್ಲ. ಕೊಟ್ಟರೆ ಅಧರ್ಮ ಬೆಳೆಯುತ್ತದೆ. ಈ ಕಲಿಪುರುಷನನ್ನು ತನ್ನ ನಾಗರಿಕನಾಗಿ ಈ ಲೋಕದಲ್ಲಿ ಆಶ್ರಯ ಕೊಟ್ಟರೆ ಏನಾಗುತ್ತೆ? ಅಧರ್ಮ ಬೆಳೆಯುತ್ತೆ. ಈ ಖ್ಯಾತಿ, ಪಾಂಡವರ ಉತ್ತಮ ಖ್ಯಾತಿ, ಒಳ್ಳೆಯ ಹೆಸರು, ಪಾಂಡವರ ಹೆಸರು, ಪರೀಕ್ಷಿತ ಮಹಾರಾಜನ ಹೆಸರು ಎಲ್ಲ ಹೋಗುತ್ತೆ. ಈ ಮೂಲಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವುದಿಲ್ಲ. ಆವಾಗ ಶೆಲ್ಟರ್ ಕೊಟ್ಟರೆ ಯಾರಿಗೆ? ಕಲಿಪುರುಷನಿಗೆ. ಕಲಿಪುರುಷನಿಗೆ ಆಶ್ರಯ ಕೊಡಲಿಲ್ಲ ಅಂದರೆ ಭ್ರಷ್ಟಾಚಾರದ ನಿರ್ಮೂಲನೆ ಆಗುತ್ತೆ. ಅದಕ್ಕಾಗಿ ಪರೀಕ್ಷಿತ್ ಮಹಾರಾಜ ಏನು ಮಾಡ್ತಾ ಇದ್ದಾನೆ? ಕಲಿಪುರುಷನಿಗೆ ಗಡೀಪಾರಾಗಕ್ಕೆ ಹೇಳ್ತಾ ಇದ್ದಾನೆ. ಅವನನ್ನು ಬ್ಯಾನಿಷ್ ಮಾಡ್ತಾ ಇದ್ದಾನೆ ತನ್ನ ರಾಜ್ಯದಿಂದ. ಅವಾಗ ಏನಾಗುತ್ತೆ? ತನ್ನ ಎಂಟೈರ್ ರಾಜ್ಯ, ಈ ಪರೀಕ್ಷಿತ್ ಮಹಾರಾಜನ ರಾಜ್ಯ ಆವಾಗ ಭ್ರಷ್ಟಾಚಾರದಿಂದ ಮುಕ್ತರಾಗುತ್ತೆ. ಆವಾಗ ದೆನ್ ಹಿ ಕ್ಯಾನ್ ಫೋಕಸ್, ಪರೀಕ್ಷಿತ್ ಮಹಾರಾಜ್ ಕ್ಯಾನ್ ಫೋಕಸ್ ಆನ್ ಸ್ಪ್ರೆಡಿಂಗ್ ಧರ್ಮ. ತನ್ನ ನಾಗರಿಕರ ಅಮಾಂಗ್ ಎ ಸಿಟಿಸನ್ಸ್ ಪರೀಕ್ಷಿತ್ ಮಹಾರಾಜ್ ಧರ್ಮವನ್ನು ಪ್ರಚಾರ ಮಾಡಲು ಪ್ರಯತ್ನ ಮಾಡ್ಬೋದು. ಸೊ ಈ ರೀತಿ ಪ್ರಭುಪಾದರು ಈ ಶ್ಲೋಕಗಳಲ್ಲಿ ಸ್ವಲ್ಪ ನಮಗೆ
ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಇದು ಭಾಳ ಚಿಕ್ಕ ಚಿಕ್ಕ ಪರ್ಪಟ್, ಇದು ಭಾವಾರ್ಥ ಚಿಕ್ಕದಿದೆ. ಓಕೆ, ಸೊ ಬಹಳ ರೀಸೆಂಟಾಗಿ ಒಂದು ಆರ್ಟಿಕಲ್ ನ್ಯೂಸ್ ಬಂದಿದೆ. ಮತ್ತೆ ಬೆಂಗಳೂರು ಭಾಳ ಫೇಮಸ್ ಆಗ್ತಾ ಇದೆ, ಬಟ್ ನಾಟ್ ಫಾರ್ ಅ ಪಾಸಿಟಿವ್ ರೀಸನ್ ಬಟ್ ಫಾರ್ ಅ ನೆಗೆಟಿವ್ ರೀಸನ್. ಏನಂದರೆ, ಇಂಡಿಯಾಲಿ ಒಂದು ಸರ್ವೆ ಮಾಡಿದ್ದಾರೆ ರೀಸೆಂಟಾಗಿ, ಮೋಸ್ಟ್ ಡರ್ಟಿಯೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತ. ಭಾಳ ಕೊಳಕು, ರೀಸೆಂಟ್, ಜಸ್ಟ್ ಒಂದು 2-3 ಡೇಸ್ ಬ್ಯಾಕ್ ನ್ಯೂಸಲ್ಲೆಲ್ಲ ಓಡಾಡ್ತಾ ಇದೆ. ಅದರಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿ ಬಂದಿದೆ ಹೇಳಿ? ಏನೋ ಗೆಸ್ ಮಾಡ್ತೀರಾ? ಹೇಳಿ. ಓಕೆ, ಆಮೇಲೆ ಒಬ್ಬರೇ ಹೇಳಿದ್ದು, ಇನ್ನೂ ಹೇಳಿ. ಫಸ್ಟಾ? ಹೇಳಿ. ಫಸ್ಟಾ? ಇಲ್ಲ, ಇನ್ನು ಅಷ್ಟೊಂದು ಗಲೀಜಿಲ್ಲ ಇಲ್ಲಿ. ಸೊ ಮುಂಚೆ ಬೆಂಗಳೂರನ್ನು ಗ್ರೀನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು. 25 ವರ್ಷ ಮುಂಚೆ, 35 ವರ್ಷ ಮುಂಚೆ. ಕೆಲವ್ರಿಗೆಲ್ಲ ನೆನಪಿರುತ್ತೆ, ಸ್ವಲ್ಪ ಸೀನಿಯರ್ ಸಿಟಿಸನ್ ಇದ್ದೀರಾ ಇಲ್ಲಿ. ಸೊ ಅವರು ಬೆಂಗಳೂರನ್ನು ನೋಡಿದ್ದಾರೆ, ಬೆಂಗಳೂರು ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಇವಾಗ ಲೇಟೆಸ್ಟ್ ರಿಪೋರ್ಟಲ್ಲಿ ಇಂಡಿಯಾಸ್ ಮೋಸ್ಟ್ ಡರ್ಟಿಯಸ್ಟ್ ಸಿಟಿಲಿ ಬೆಂಗಳೂರಿಗೆ 5ನೇ ಸ್ಥಾನದಲ್ಲಿ ಬಂದಿದೆ. ಕ್ಲಾಪ್ ಹೊಡಿಬಾರ್ದು, ಅದು ಹೆಮ್ಮೆಯ ವಿಚಾರ ಅಲ್ಲ. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನಂದರೆ, ಅದಕ್ಕೆ ಬರ್ತೀನಿ ಈಗ. ಹಲವು ಬೇರೆ ಸಿಟೀಸ್ನೂ ಹೇಳ್ತೀನಿ. ಡೆಲ್ಲಿ 10ನೇ ಸ್ಥಾನದಲ್ಲಿದೆ. ಶ್ರೀನಗರ್ 9ನೇ ಸ್ಥಾನ. ಶ್ರೀನಗರ್ ಇರೋದು ಜಮ್ಮು ಕಾಶ್ಮೀರ್, ಅದು ಟೂರಿಸ್ಟ್ ಸ್ಪಾಟ್. ಆದರೂ ಕೂಡ ಅದು ಡರ್ಟಿಯಸ್ಟ್ ಸಿಟಿಲಿದೆ. ಅದರಲ್ಲಿ ವಿಂಟರ್ ಕಲೆಕ್ಷನ್, ಲೇಕ್ ಡಿಗ್ರೇಡೇಷನ್ ಅದೆಲ್ಲ ಇದೆ ಅದಕ್ಕೆ. ಆಮೇಲೆ ಗ್ರೇಟರ್ ಮುಂಬೈ 8ನೇ ಸ್ಥಾನ, ಫರೀದಾಬಾದ್ 7ನೇ ಸ್ಥಾನ, ಬೆಂಗಳೂರು 5ನೇ ಸ್ಥಾನ, ರಾಂಚಿ 4ನೇ ಸ್ಥಾನ, ಚೆನ್ನೈ 3ನೇ ಸ್ಥಾನ, ಲೂಧಿಯಾನ 2ನೇ ಸ್ಥಾನ, ಮಧುರೈ 1ನೇ ಸ್ಥಾನ. ಮಧುರೈ ಮೀನಾಕ್ಷಿ ದೇವಸ್ಥಾನ ಇದೆ ತಮಿಳ್ನಾಡಲ್ಲಿ. ಆ ಮಧುರೈ ಎಂಥ ಒಳ್ಳೆ ಜಾಗ ಅದು, ಸ್ಪಿರಿಚುಲಿ ಪೊಟೆಂಟ್ ಪ್ಲೇಸ್. ಮಧುರೈಯಲ್ಲಿ ಆ ಜಾಗದಲ್ಲಿ ಹಲವಾರು ವಾಟ್ ಯು ಕಾಲ್ ದ್ಯಾಟ್, ಶ್ರೀ ಸಂಪ್ರದಾಯದಲ್ಲಿ ಹೇಳ್ತಾರಲ್ಲ, 108 ಇರುತ್ತಲ್ಲ, ವಾಟ್ ಈಸ್ ದ್ಯಾಟ್? ದಿವ್ಯ ದೇಶಂ. ಆ ಜಾಗದಲ್ಲಿ ಬಹಳ ದಿವ್ಯ ದೇಶಂ ಇದೆ. ಸೊ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂದರೆ, ದ ಲೀಡರ್ಸ್ ಆರ್ ನಾಟ್ ಪ್ರಾಪರ್, ಪೊಲಿಟಿಷಿಯನ್ಸ್ ಆರ್ ನಾಟ್ ಪ್ರಾಪರ್. ಸೊ ದೇ ಹ್ಯಾವ್ ಟು, ಈಗ ನೋಡಿ, ಅದೇ ನಾನು ಹೇಳ್ತಿದ್ನಲ್ಲ ಈಗ. ಸೊ ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್ ಎಲ್ಲ ರೀತಿ ತನ್ನ ಸಿಟಿಸನ್ಸ್, ತನ್ನ ನಾಗರಿಕರನ್ನು ನೋಡ್ಕೋತಾ ಇದ್ರು. ಇವಾಗ ಇಲ್ಲಿ ಕರೆಂಟ್ ಸಿಚುವೇಶನ್, ನಾವು 2025 ಎಷ್ಟೇ ಸೈನ್ಸ್ ಟೆಕ್ನಾಲಜಿ ಬೆಳೀಲಿ, ಸೊ ಈಗಿದೆ ನಮ್ಮ ಸಿಚುವೇಶನ್. ಸೊ ಈಗ ಈ ಸಿಟಿಗಳು ಡರ್ಟಿ ಆಗಿದೆ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಆದರೆ ಈಗ ನಾವು ಇಷ್ಟು ಜನ ಕೂತಿದ್ದೀವಿ, ಒಂದು ಸಣ್ಣ ಎಕ್ಸಾಂಪಲ್, ನಮ್ಮ ಹೃದಯದಲ್ಲಿ ಎಷ್ಟು ಕೊಳಕಿದೆ ಅಂತ ಒಂದು ರ್ಯಾಂಕಿಂಗ್ ಮಾಡಿದ್ರೆ ತುಂಬ ಈಸಿ, ಕಷ್ಟನೇ ಪಡೋದು ಬೇಡ. ಈ ಥರ ಫಸ್ಟ್ 10, ಫಸ್ಟ್ 20, ಫಸ್ಟ್ 100 ಅಂತ ಏನು ಬೇಕಾಗಿಲ್ಲ. ಎಲ್ಲರೂ ಕೂಡ ನಂಬರ್ 1 ಬರ್ತೀವಿ. ಸೊ ನಾವು ಈ ಭೂಮಿಯಲ್ಲಿರುವ, ಕಲಿಯುಗದಲ್ಲಿರುವ ಸಂಕೇತ ಅದು, ಇಂಡಿಕೇಶನ್. ನಮ್ಮ ಹೃದಯದಲ್ಲಿ ಅಷ್ಟು ಮಲಿನ ಇದೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಹಲವಾರು ವೈಸಸ್. ಸೊ ನಾವೆಲ್ಲ ಭಕ್ತರು, ಭಕ್ತಿ ಮಾಡ್ತಾ ಇದ್ದೀವಿ, ಕೃಷ್ಣಂಗೆ ಸೇವೆ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ, ಕೃಷ್ಣ ಪ್ರಜ್ಞೆಲಿದ್ದೀವಿ. ಸೊ ನಮ್ಮ ಮಲಿನ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಆದರೂ ಇದೆ, ನಾವು ಯಾರು ಇನ್ನೂ ಶುದ್ಧ ಭಕ್ತರಾಗಿಲ್ಲ. ಈಗ ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ ನಿಲ್ಲಿಸ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ, ನಮ್ಗೆ ಹೊಟ್ಟೆ ತುಂಬಿದೆಯಲ್ವ ಅಂತ ಗೊತ್ತಾಗುತ್ತೆ. ಸೊ ನಾವು ಭಕ್ತಿಲಿ ಕೂಡ ಎಷ್ಟು % ಬೆಳೆದಿದ್ದೀವಿ,
ಇನ್ನೂ ಬೆಳಿಬೇಕಾ ಬೇಡವಾ, ಸಂಪೂರ್ಣವಾಗಿ ಮುಗಿಸಿದೀವಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು 500 ವರ್ಷ ಮುಂಚೆ ತಮ್ಮ ಶಿಷ್ಟಾಷ್ಟಕಮಲ್ಲಿ ಹೀಗೆ ಹೇಳಿದ್ದಾರೆ: ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ತಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಇದು ಮೊದಲನೇ ಶ್ಲೋಕ ಶಿಷ್ಟಾಷ್ಟಕದಲ್ಲಿ. ಶಿಷ್ಟಾಷ್ಟಕ ಅಂದರೆ 8 ಪ್ಯಾರಾಗ್ರಾಫ್ಸ್ ಇರುತ್ತೆ ಇದರಲ್ಲಿ. ಸೊ ಚೈತನ್ಯ ಮಹಾಪ್ರಭುಗಳು ಶಿಕ್ಷೆ ಹೇಳುತ್ತಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಾರ್ಥನೆ. ಚೈತನ್ಯ ಮಹಾಪ್ರಭುಗಳು ನಮಗೆ ಜಾಸ್ತಿ ಗ್ರಂಥಗಳನ್ನ ಬಿಟ್ಟಿಲ್ಲ. ಸೊ ನಮಗೆ ಅವೈಲಬಲ್ ಇರೋದು, ನಮ್ಮ ಆ್ಯಕ್ಸಸ್ಗಿರೋದು ಶಿಷ್ಟಾಷ್ಟಕ ಮಾತ್ರ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಮೊದಲನೇ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು: ಶ್ರೀ ಕೃಷ್ಣ ಸಂಕೀರ್ತನೆಗೆ, ಶ್ರೀಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ. ಈ ಶ್ರೀಕೃಷ್ಣ ಸಂಕೀರ್ತನ ನಮ್ಮ ಹೃದಯದಲ್ಲಿರುವ ಧೂಳು, ಬಹಳ ವರ್ಷಗಳ ಧೂಳು, ಇದನ್ನು ಮತ್ತು ನಮ್ಮ ಕಂಡೀಷನಲ್ ಲೈಫ್ ಅದನ್ನು ಮತ್ತು ಪುನರಪಿ ಜನನ ಮತ್ತು ಪುನರಪಿ ಮರಣ ಇದನ್ನು ನಾಶ ಮಾಡುತ್ತೆ. ಈ ಸಂಕೀರ್ತನ, ಈ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನ ಈ ಮನುಷ್ಯ ಜೀವನಕ್ಕೆ ಒಂದು ವರದಾನ. ಏಕೆಂದರೆ ಇದು ಆ ರೇಸ್, ಸನ್ಲೈಟಲ್ಲಿ ರೇಸ್ ಬರುತ್ತಲ್ಲ, ಮೂನಲ್ಲಿ ರೇಸ್ ಬರುತ್ತಲ್ಲ, ಕಿರಣಗಳು, ಆ ಸೂತಿಂಗ್ ಕಿರಣಗಳನ್ನು ನಮ್ಮ ಜೀವನಕ್ಕೆ ಈ ಸಂಕೀರ್ತನ ನೀಡುತ್ತೆ. ಮತ್ತು ಇದರಿಂದ, ಈ ಸಂಕೀರ್ತನದಿಂದ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕ ಜ್ಞಾನ ಬೆಳೆಯುತ್ತೆ, ನಮ್ಮ ಆಧ್ಯಾತ್ಮಿಕ ಸಂತೋಷ ಬೆಳೆಯುತ್ತೆ. ಆಮೇಲೆ ನಮ್ಮನ್ನು ನಮಗೆ ಅರ್ಹತೆ ನೀಡುತ್ತೆ. ಯಾವುದಕ್ಕೆ? ಆ ಭಕ್ತಿಯ ರಸವನ್ನು ಅನುಭವಿಸೋಕ್ಕೆ, ವಿತೌಟ್ ಎನಿ ಆಂಗ್ಸೈಟಿ. ಸೊ ಈಗ ಯಾವುದನ್ನ ಹಳೇ ಮನೆ ಇರುತ್ತೆ ಅಂದ್ಕೊಳ್ಳಿ, ಬೂತ್ ಬಂಗ್ಲ, ಯಾರು ಹೋಗ್ತಾ ಇಲ್ಲ ಅಲ್ಲಿ, ಅದ್ರಲ್ಲಿ ಧೂಳು ತುಂಬ್ಕೊಂಡು ಇಷ್ಟು ದೊಡ್ಡದಾಗಿರುತ್ತೆ ಧೂಳು. ಅದೇ ಥರ ನಮ್ಮ ಹೃದಯದಲ್ಲಿ ಹಲವಾರು ವರ್ಷಗಳಿಂದ, ಹಲವಾರು ಜೀವನಗಳಿಂದ, ಈ ಜೀವನ ಅಲ್ಲ, ಎಷ್ಟೊಂದು ಜನ್ಮಗಳಿಂದ ಬಹಳ ಇದೆ, ಕಲ್ಮಶ ಇದೆ. ಅದನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಸಂಕೀರ್ತನೆ, ಈ ಜಪದಿಂದ ಆ ಮಲಿನ, ನಮ್ಮ ಹೃದಯದಲ್ಲಿರುವ ಮಲಿನ ಸಂಪೂರ್ಣವಾಗಿ ಹೋಗುತ್ತೆ. ಸೊ ನಾವು ಕೆಲವು ತಿಂಗಳಿಂದ, ಕೆಲವು ವರ್ಷಗಳಿಂದ ಜಪ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ನಾವೇ ಕೂಡ ಅದನ್ನು ಗುರುತಿಸ್ಬೋದು. ನಾವು 5 ವರ್ಷಕ್ಕಿಂತ ಮುಂಚೆ ಹೇಗಿದ್ವಿ, 10 ವರ್ಷಕ್ಕಿಂತ ಮುಂಚೆ ಹೇಗಿದ್ವಿ, 20 ವರ್ಷಕ್ಕಿಂತ ಮುಂಚೆ ಹೇಗಿದ್ವಿ, 16 ಮಾಲೆ ಜಪ ಮಾಡೋಕ್ಕಿಂತ ಮುಂಚೆ ಹೇಗಿದ್ವಿ, ಪ್ರಭುಪಾದರಿಗೆ ಸೇವೆ ಮಾಡೋಕ್ಕಿಂತ ಮುಂಚೆ ಹೇಗಿದ್ವಿ, ಇವಾಗ ಹೇಗಿದ್ದೀವಿ, ಇವತ್ತು ಹೇಗಿದ್ದೀವಿ ಅಂತ ನಮ್ಮನ್ನು ನಾವೇ ಗುರುತಿಸಿ ವಿ ಕ್ಯಾನ್ ರೆಕಗ್ನೈಸ್. ಸೊ ಹರೇ ಕೃಷ್ಣ ಮಹಾಮಂತ್ರ is the right prayer that we have received ಪ್ರಭುಪಾದರಿಂದ. ಮತ್ತು ಇನ್ನೊಂದು ವಿಚಾರ ಕೂಡ ನಾನು ರೀಸೆಂಟಾಗಿ ಒಂದು ಆರ್ಟಿಕಲಲ್ಲಿ ನೋಡಿದೆ. ಕಲಿಯ ಪ್ರಭಾವ, ಈ ಸಮಯದಲ್ಲಿ ಕಲಿಯ ಪ್ರಭಾವ ಬಹಳ ವೇಗವಾಗಿ ಹೋಗ್ತಾ ಇದೆ, ಬಹಳ ವೇಗವಾಗಿ. ಈಗ ಯಾವುದಾನ ವಸ್ತು ವೇಗವಾದ ಹೋದರೆ ನಮಗದು ಕಾಣಲ್ಲ. ಈಗ ಸೂರ್ಯನ ಕಿರಣ ವೇಗವಾಗಿ ಬರುತ್ತೆ, ನಮಗೆ ಗೊತ್ತಾಗಲ್ಲ,
ಬರ್ತಾ ಇರೋದು. ಈಗ ಯಾವುದನ್ನ ಕಾರು, ಸೂಪರ್ ಕಾರ್ 500 km/h 700 km/h ಝುಮ್ ಅಂತ ಹೋಗ್ಬಿಡುತ್ತೆ, ನಮಗೆ ಕಾಣಲ್ಲ ಸರಿಗೆ, ಅದು ಸ್ಲೋ ಮೋಷನ್ ಕ್ಯಾಮ್ರಲ್ಲಿ ನೋಡಬೇಕು. ಅದೇ ರೀತಿ ಈ ಕಲಿಯುಗದಲ್ಲಿ ಕಲಿಯ ಪ್ರಭಾವ, ನಾವಲ್ಲಿ ಓದಿದೇನು, ಪರೀಕ್ಷಿತ್ ಮಹಾರಾಜ ಕಲಿಪುರುಷನ ಸಾಯಿಸಲಿಲ್ಲ. ಅದು ಯಾವಾಗ 5000 ವರ್ಷಗಳ ಮುಂಚೆ. ಈಗ 5000 ವರ್ಷಗಳು ಮುಗಿದ್ಬಿಟ್ಟಿದೆ. ಈಗ ಕಲಿಯುಗ ಫುಲ್ ಸ್ವಿಂಗಲ್ಲಿ ಬೆಳೀತಾ ಇದೆ. ಸೊ ಈ ಕಲಿಯೋ ಪ್ರಭಾವ ಹೇಗೆ ನಡೀತಿದೆ ಅಂದರೆ, ಈಗ 4 ಪಾಪಗಳ ಜೀವನ, ದ 4 pillars ಆಫ್ ಸಿನ್ಫುಲ್ ಲೈಫ್ ಏನಂದರೆ, ಮಾಂಸ ತಿನ್ನುವುದು, ಜೂಜಾಟ, ಅಮಲು, ಮದ್ಯಪಾನ ಆ ಥರ, ಆಮೇಲೆ ಅಕ್ರಮ ಲೈಂಗಿಕ ಸಂಬಂಧ ಅಲ್ವಾ, ಮೀಟ್ ಈಟಿಂಗ್, ಗ್ಯಾಮ್ಲಿಂಗ್, ಇಂಟಾಕ್ಸಿಕೇಷನ್ ಮತ್ತು ಇಲಿಸಿಟ್ ಸೆಕ್ಸ್. ಸೊ 3 ಕಾಲುಗಳು ಆಲ್ರೆಡಿ ಮುರಿದೋಗ್ಬಿಟ್ಟಿತ್ತು ಧರ್ಮಕ್ಕೆ. ಸೊ ಟ್ರೂತ್ಫುಲ್ನೆಸ್ ಮಾತ್ರ ಇತ್ತು ಅಲ್ವಾ. ಈಗ ಒಂದೊಂದು ಈ ಸಿನ್ಫುಲ್ ಲೈಫ್ದು ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ, ಈಗ ಕಲಿಯುಗದಲ್ಲಿ ಹೇಗೆ ಫಾಸ್ಟಾಗಿ ಬೆಳೀತಾ ಇದೆ ಅಂತ, ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂತ. ಇವಾಗೆಲ್ಲ ನಮ್ಮ ಫಿಂಗರ್ ಟಿಪ್ಸಲ್ಲೇ ಇದೆ. ಜಸ್ಟ್ ಒಂದು ಬಟನ್ ಒತ್ತರೆ ಸಾಕು, ಒಂದು ಕ್ಲಿಕ್ ಅಂತ ಒತ್ತರೆ ಸಾಕು, ನಿಮ್ಮ ಮುಂದೆ ಟಕ್ ಅಂತ ಬಂದ್ಬಿಡುತ್ತೆ. ಸೊ ಈಗ ಎಷ್ಟೊಂದು ಆ್ಯಪ್ಗಳು ಮಾಡಿದ್ದಾರೆ, ಮೊಬೈಲ್ ಆ್ಯಪ್ಸ್, ಪ್ಲೇಸ್ಟೋರ್, ಆ್ಯಪಲ್ ಪ್ಲೇಸ್ಟೋರ್, ಅದರಲ್ಲೆಲ್ಲ. ಈಗ ಒಂದು ಲಿಶಿಯಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಯಾರು ಮಾಂಸ ತಿಂತಾರೋ ಅವ್ರಿಗೆ ಗೊತ್ತಿರ್ಬೋದು. ಸಿಮನ್ ಒಂದು ಬಟನ್ ಒತ್ತಾರೆ, ಫ್ರೆಶ್ ಮೀಟ್ ಮನೆಗೆ ಬಂದುಬಿಡುತ್ತೆ ಅರ್ಧ ಗಂಟೆ. ಅಲ್ಲೇ ಆವಾಗಲೇ ಸಾಯಿಸ್ಬಿಟ್ಟು ಆ ನಗದಲ್ಲ, ನಿಜ ಇದು, ನಗಬೇಡಿ, ನನಗೂ ನಗಿಸ್ಬೇಡಿ, ಸತ್ಯ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಅವ್ರು ಆರ್ಡ್ರ್ ಮಾಡ್ತಾರೆ, ಆವಾಗ ಪ್ರಾಣಿನ ಸಾಯಿಸಿ ಫ್ರೆಶ್ಶಾಗಿ ಕಳಿಸ್ತಾರೆ ಮನೆಗೆ. ಸೊ ಈಗ ನೋಡಿ ಮನುಷ್ಯ ಹೇಗೆ ಟೆಕ್ನಾಲಜಿ ಅನ್ನೋ ದುರುಪಯೋಗ ಮಾಡ್ಕೋತಾ ಇದ್ದಾನೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು. ಸೊ ಇದು ಮಾಂಸ ಅಲ್ವಾ. ಈಗ ಇಂಡಿಯಾ ಹಸುವಿನ ಮಾಂಸವನ್ನು, ಬಫೆಲೋ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1. ಅದರಲ್ಲಿ ಕೆಲವು ಈಗ ಕೇರಳ, ಬೆಂಗಾಲ್ ಇದೆಲ್ಲ ಟಾಪ್ ಇದೆ ಇಂಡಿಯಾಲಿ. ಗುಜರಾತ್ ಅದು ಆಪೋಸಿಟ್ಟು, ಗುಜರಾತಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಗುಜರಾತ್ ಇಸ್ ಡೀಸೆಂಟ್ ಇನ್ ದ್ಯಾಟ್ ಸೆನ್ಸ್. ಸೊ ಇವಾಗ ಗ್ಯಾಮ್ಲಿಂಗ್ ಆ್ಯಪ್ಸ್, ಮೈ ಸರ್ಕಲ್, ಮೈ ಡ್ರೀಮ್, ಎಲ್ಲ ನೀವು ಎಲ್ಲ ನಿಮಗೆ ಗೊತ್ತು, ಡ್ರೀಮ್ 11. ಸೊ ಒಂದು ಸಲ ಆಡಿ ಕೋಟಿ ಗೆಲ್ಲಿ ಅಂತ ಎಲ್ಲ ಕ್ರಿಕೆಟರ್ಸ್, ಸೆಲೆಬ್ರಿಟೀಸ್, ಧಾರಾವಾಹಿ ಅವರು, ಫಿಲಮ್ ಅವರೆಲ್ಲ ಪ್ರಮೋಟ್ ಮಾಡ್ತಾರೆ. ಸೊ ಇವರೆಲ್ಲ ಐಡಿಯಲ್ ಅಲ್ಲ, ಈ ಸೆಲೆಬ್ರಿಟೀಸು, ಕ್ರಿಕೆಟರ್ಸ್ ಇವರೆಲ್ಲ ಐಡಿಯಲ್ ಅಲ್ಲ. ಐಡಿಯಲ್ ಯಾರು ನಮಗೆ ಅಲ್ಲಿ ಹೇಳಿರೋದು? ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್, ಪ್ಯೂರ್ ಡಿವೋಟೀಸ್, ಇವ್ರು ನಮ್ಗೆ ಐಡಿಯಲ್ ಆಗಬೇಕು. ಸೊ ನೀವೆಲ್ಲ ನೋಡಿರ್ತೀರ, ಕ್ರಿಕೆಟ್ ನೋಡಿರ್ತೀರ, ವರ್ಲ್ಡ್ ಕಪ್ ಗೆದ್ದಿರ್ತಾರೆ. ಅದೇ ಕ್ಯಾಪ್ಟನ್ ಬಂದು ಒಂದು ಟೀಮ್ ಆಡಪ್ಪ ಅಂತಾರೆ. ಸೊ ಎಷ್ಟೊಂದು ಜನದ ಜೀವನ ಹಾಳಾಗುತ್ತೆ ಇದರಿಂದ. ಸೊ ಇದೂ ನೋಡಿ, ಎಲ್ಲ ಒಂದು ಬಟನ್ ಅಷ್ಟೇ ಕ್ಲಿಕ್ ಮಾಡೋದು. ಟೆಕ್ನಾಲಜಿ ದುರುಪಯೋಗ, ಗ್ಯಾಮ್ಲಿಂಗ್, ಜೂಜಾಟ. ಎನಿವೆ, ಒಂದು ರೀಸೆಂಟ್ ಇಂಡಿಯಾ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಬ್ಯಾನ್ ಮಾಡಿದ್ದಾರೆ. ಸೊ ಅದೊಂದು ಒಳ್ಳೇದು ಮಾಡಿದ್ದಾರೆ. ಸೊ ಈ ಗೌರ್ಮೆಂಟ್ ಬ್ಯಾನ್ ಮಾಡಿದ್ದಾರೆ, ಮುಂದಿನ ಗೌರ್ಮೆಂಟ್ ಬಂದರೆ ವಾಪಸ್ ತರಿಸ್ತಾರೆ. ಸೊ ಅದೇ ಥರ ಈ ಎಲ್ಲ ಕರೆಂಟ್ ಲೀಡರ್ಸ್. ಆಮೇಲೆ ಮದ್ಯಪಾನ, ಇಂಟಾಕ್ಸಿಕೇಷನ್. ಈಗ ನೀವು ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋದರೆ, ಬೆಂಗಳೂರಿಂದ ಡೆಲ್ಲಿ ಹೋಗ್ತೀರಾ, ಬೆಂಗಳೂರಿಂದ ಚೆನ್ನೈ ಹೋಗ್ತೀರಾ, ಮದ್ಯಪಾನ ಅಲೌಡ್ ಇಲ್ಲ, ಇಟ್ಸ್ ಆ್ಯನ್ ಅಫೆನ್ಸ್. ಇಂಟರ್ನ್ಯಾಷನಲ್ ಹೋಗ್ತೀರಾ, ಬೆಂಗಳೂರು ಟು ದುಬೈ, ಬ್ಯಾಂಗ್ಳೂರ್ ಟು ಲಂಡನ್, ಅವಾಗ ಅವರೇ ತಗೊಂಬಂದು ಕೊಡ್ತಾರೆ. ಸರ್ 1000 ರೂಪೀಸ್ ಆರ್ 10 USD. ಸೊ ಆ ಥರ ಇದೆಲ್ಲ ಡೂಪ್ಲಿಸಿಟ್. ನೋಡಿ, ಆಕಾಶದಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ತಗೊಂಡ್ಬಿಟ್ಟು ತೇಲಾಡೋದು, ಆಲ್ರೆಡಿ ಆಕಾಶದಲ್ಲಿದ್ದಾರೆ. ಸೊ ಹೇಗೆ ಮನುಷ್ಯ ಏನೇನು ಯೋಚನೆ ಮಾಡ್ತಾನೆ ನೋಡಿ ಮನುಷ್ಯ. ಇನ್ನೊಂದು, ಇದು ಬಹಳ
ವೆರಿ ಡೇಂಜರಸ್ ಟ್ರೆಂಡ್ ಇದೆ ಆ್ಯಕ್ಚುಲಿ. ಈಗ ಹೇಗೆ ಇಂಡಿಯಾ ಹೀಗಿರಲಿಲ್ಲ 30 ವರ್ಷ 20 ವರ್ಷ ಮುಂಚೆ, 30 ವರ್ಷ ಮುಂಚೆ, 40 ವರ್ಷ ಮುಂಚೆ ಇಂಡಿಯಾ ಸ್ವಲ್ಪ ಡೀಸೆಂಟಾಗಿತ್ತು. ಆದರೆ ಇಂಡಿಯಾನೂ ಕೂಡ ಇವಾಗ ಪಾಶ್ಚಾತ್ಯ ದೇಶಗಳ ಥರ ಆಗ್ತಾಯಿದೆ, ವೆಸ್ಟರ್ನ್ ಕಂಟ್ರೀಸ್. ನಾವು ಕೂಡ ಯಾವುದು ಕಮ್ಮಿ ಇಲ್ಲ. ನೀವು ಪಾಪ ಕರ್ಮಗಳು ಮಾಡ್ತೀರಾ, ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಆ ಥರ ಆಗಿಬಿಟ್ಟಿದೆ ಈಗ ಇಂಡಿಯಲ್ಲಿ ಕೂಡ. ಮುಂಚೆ ಡೆಲ್ಲಿ ಬ್ಯಾಂಗ್ಳೂರೆಲ್ಲ ಇತ್ತು ಟಾಪಲ್ಲಿ, ಇವಾಗ ಡೆಲ್ಲಿ ಮುಂಬೈ ಇತ್ತು, ಇವಾಗ ಬೆಂಗಳೂರು ಕೂಡ ಕಾಂಪೀಟ್ ಮಾಡ್ತಿದೆ. ಒಂದು ವಿಚಿತ್ರವಾದ ಇನ್ಫಾರ್ಮೇಷನ್ ಕೇಳಿದೆ ರೀಸೆಂಟಾಗಿ. ಸೊ ಇದು ಅಕ್ರಮ ಲೈಂಗಿಕ ಸಂಬಂಧ ಅದ್ರ ಬಗ್ಗೆ. ಸೊ ಅಫಿಷಿಯಲ್ ಆ್ಯಪ್ಸ್ ಇದೆ ಪ್ಲೇಸ್ಟೋರಲ್ಲಿ. ಮದುವೆ ಆಗಿರ್ತಾರೆ ಗಂಡ ಹೆಂಡತಿ, ಆದರೆ ಅವರು ಅಪ್ಲೈ ಮಾಡ್ಬೋದು ಆ ಆ್ಯಪಲ್ಲಿ. ಸೊ ಒಂದು ಫ್ಯಾಮಿಲಿ ಮದುವೆ ಆಗಿದ್ದಾರೆ, ಇನ್ನೊಂದು ಫ್ಯಾಮಿಲಿ ಮದುವೆ ಆಗಿದ್ದಾರೆ. ಅವ್ರಿಗೆ ಗೊತ್ತು ಯಾರು ಅಪ್ಲೈ ಮಾಡ್ತಾ ಇದ್ದಾರೆ. ಅವ್ರು ಅಪ್ಲೈ ಮಾಡ್ತಾ ಇದ್ದಾರೆ ಏನಕ್ಕಂದರೆ ಅವ್ರ ಪ್ರೊಫೈಲು ಅಕ್ರಮ ಲೈಂಗಿಕ ಸಂಬಂಧಕ್ಕೆ. ಅವ್ರಿಗೆ ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತು ಇಲ್ಲಿರೋರೆಲ್ಲ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಆದರೂ ಕೂಡ ಇದು ಬೆಂಗಳೂರಲ್ಲಿ ರೀಸೆಂಟಾಗಿ ಪಾಪ್ಯುಲರ್ ಆಗ್ತಾ ಇದೆ. ಸೊ ನೋಡಿ, ಮತ್ತೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಮೊಬೈಲಲ್ಲೇ. ಸೊ ಬಹಳ ಬಹಳ ವೇಗ ರೀತಿಯಾಗಿ ಕಲಿಯ ಪ್ರಭಾವ ವೇಗ ರೀತಿಯಾಗಿ ಹರಡ್ತಾ ಇದೆ. ನಾನು ಇವಾಗಲೇ ವೇಗ ಅಂತ ಇದ್ದೀನಿ, ಇನ್ನು 10,000 ವರ್ಷ ಆದಮೇಲೆ ಎಷ್ಟು ವೇಗವಾಗಿ ಹೋಗುತ್ತೆ. ದಿಸ್ ಅ ಗೋಲ್ಡನ್ ಪೀರಿಯಡ್. ಇವಾಗ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಇದು ಗೋಲ್ಡನ್ ಪೀರಿಯಡ್. ನಮಗೆ ಹರೇ ಕೃಷ್ಣ ಮಹಾಮಂತ್ರ ಇದೆ, ಪ್ರಸಾದ ಇದೆ, ದೇವಸ್ಥಾನ ಇದೆ, ಪ್ರಭುಪಾದ ಇದ್ದಾರೆ, ಪುಸ್ತಕಗಳಿದೆ, ಸರ್ವೀಸ್ ಇದೆ, ಸಾಧು ಸಂಘ ಇದೆ, ಭಾಗವತ್ ಪ್ರವಚನ ಇದೆ. ಸೊ ಇನ್ನು 10,000 ವರ್ಷಗಳ ಆದಮೇಲೆ ಏನಾಗುತ್ತೆ ನೋಡಿ. ಆದರೆ ಅದೇ ರೀತಿ ವೇಗವಾಗಿ ಇದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿ ಕೂಡ ನಾವು ನಮ್ಮ ಭಕ್ತಿಯನ್ನು ವೇಗವಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಾವು ಜಪ ಮಾಡಬೇಕು, ಪ್ರಭುಪಾದರ ಜೊತೆ ಜಪ ಮಾಡ್ಬೋದು. ಸೋಲ್ಫುಲ್ ಜಪ ಕಾರ್ಡ್ಸ್ ಓದ್ಕೊಂಡು ಜಪ ಮಾಡ್ಬೋದು, ಅದು ಟೆಕ್ನಾಲಜಿನೇ, ಮೊಬೈಲಲ್ಲಿ ನೋಡ್ಬೋದು ಅಲ್ವಾ. ಆಡಿಯೋ, ಪ್ರಭುಪಾದ ಆಡಿಯೋ ಹಾಕ್ಕೊಂಡು ಜಪ ಮಾಡ್ಬೋದು, ಪ್ರಭುಪಾದ ಆಡಿಯೋ ಪ್ಲೇ ಮಾಡ್ಕೊಂಡು ಜಪ ಮಾಡ್ಬೋದು. ಆಮೇಲೆ ಈಗ ಭಾಗವತಂ ಕೇಳ್ಬೋದು, ಭಗವದ್ಗೀತಾ ಕೇಳ್ಬೋದು, ದಿನಾ ಮೊಬೈಲಲ್ಲಿ ಕೇಳ್ಬೋದು. ನೀವೆಲ್ಲನ ಇರಿ, ಎಷ್ಟೇ ದೂರ ಇರಿ, ನೀವು ವೈಟ್ ಫೀಲ್ಡಲ್ಲಿರಿ, ಎಲೆಕ್ಟ್ರಾನಿಕ್ ಸಿಟಿಲಿರಿ, ಮೈಸೂರಲ್ಲಿರಿ. ಸೊ ನಾವು ಇಲ್ಲಿ ಕ್ಲಾಸ್ ಕೊಟ್ಟಿದ್ದು ಎಲ್ಲಿ ಯಾರನ್ನ ಕೇಳ್ಬೋದಲ್ವಾ. ಅದೇ ಥರ ಸೇಮ್ ಎಲ್ಲ ನಮ್ಮ ಕೈಯಲ್ಲೇ ಇದೆ. ನಾವೇನು ಚೂಸ್ ಮಾಡಬೇಕಂತ, ಕೃಷ್ಣನ್ ಚೂಸ್ ಮಾಡಬೇಕಾ, ಮಾಯನ್ ಚೂಸ್ ಮಾಡಬೇಕಾ ಅಂತ ಎಲ್ಲ ನಮ್ಮ ಕೈಯಲ್ಲೇ ಇದೆ. ಆಚೆ ಕಡೆ ಜನಕ್ಕೆ ಗೊತ್ತಿಲ್ಲ ಏನು ಚೂಸ್ ಮಾಡಬೇಕು ಅಂತ. ಸೊ ನಾವು ಬಹಳ ಕೇರ್ಫುಲ್ಲಾಗಿರಬೇಕು. ಸ್ಪಿರಿಚುವಲ್ ಲೈಫ್ ಅಂದ್ರೇನು ಅಂದರೆ ಒಂದು ಕತ್ತಿ ಮೇಲೆ ನಡೀತಾ ಇರೋ ಥರ. ಆ ಕತ್ತಿ 2 ಸೈಡ್ ಕೂಡ ಶಾರ್ಪ್ ಇದೆ, ಒಂದು ಸೈಡ್ ಅಲ್ಲ, 2 ಸೈಡ್ ಕೂಡ ಶಾರ್ಪ್ ಇದೆ. ನಾವು ಅದ್ರ ಮೇಲೆ ನಡೀತಾ ಇರೋ ಥರ ಬಹಳ ಕೇರ್ಫುಲ್ಲಾಗಿ ನಡಿಬೇಕು. ಇಲ್ಲಾಂದರೆ ಸ್ವಲ್ಪ ನಮ್ಮ ಗಮನ ಆ ಕಡೆ ಈ ಕಡೆ ಹೋದರೆ ನಮಗೆ ಅಂತ್ಯ. ಸೊ ಈ ಥರ ಜಪ ಮಾಡುವುದು, ಭಗವದ್ಗೀತಾ ಭಾಗವತ ಕೇಳೋದು, ಪ್ರಭುಪಾದ ಕ್ಲಾಸ್ ಕೇಳೋದು, ಸರ್ವಿಸ್ ಮಾಡೋದು. ಸೊ ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ನಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಅವರು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿರ ಶ್ರದ್ಧೆಯ ಸೇವನ. ಸೊ ಅಂದರೆ ಸಾಧು ಸಂಘ, ಭಕ್ತರ ಅಸೋಸಿಯೇಷನ್, ಭಕ್ತರ ಸಹವಾಸ, ಪಾಸಿಟಿವ್ ಅಸೋಸಿಯೇಷನ್. ನಾಮ ಕೀರ್ತನ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು. ಭಾಗವತ ಶ್ರವಣ, ಶ್ರೀಮದ್ ಭಾಗವತನ್ನು ಸದಾ ಹೇಳುವುದು, ಸದಾ ಕೇಳಿಸ್ಕೊಳ್ಳೋದು. ಅದಕ್ಕೆ ನಾವು ನಿತ್ಯಂ ಭಾಗವತ ಸೇವೆಯ ಅಂತ ಹೇಳ್ತೀವಿ. ಆಮೇಲೆ ಮಥುರಾವಾಸ, ದೆನ್ ಶ್ರೀಮೂರ್ತಿರ ಆರಾಧನಾ. ಸೊ ಸಾಧು ಸಂಘ ಹೇಗೆ ಮಾಡೋದು, ಪ್ರಭುಪಾದರ ಕ್ಲಾಸ್ ಕೇಳ್ಬೋದು, ದಿನ ಭಾಗವತಂ ಕೇಳೋದು. ಮತ್ತು ನೀವು ಬುಕ್ ಓದಬೇಕಾದ್ರೆ ಪ್ರಭುಪಾದರ ಅಸೋಸಿಯೇಷನ್ ಮಾಡ್ತಿದ್ದೀರಾ, ಏನಾರು ಡೌಟ್ಸ್ ಇದ್ದರೆ ಡಿವೋಟೀಸ್ ಬಂದು ಕೇಳ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಾಧು ಸಂಘ. ಈಗ ನಿಮ್ಮ ಮನೇಲೇ ಡಿವೋಟೀಸ್ ಇರ್ತಾರೆ, ಫ್ಯಾಮಿಲಿ, ಹಸ್ಬೆಂಡ್, ವೈಫ್, ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಸಾಧು ಸಂಘ. ಭಕ್ತಿಗೆ ನಿಮ್ಮ ಭಕ್ತಿಗೆ ಯಾರು ಹೆಲ್ಪ್ ಮಾಡ್ತಾರೆ, ಅಡ್ವಾನ್ಸ್ಮೆಂಟ್ಗೆ ಯಾರು ಪ್ರೋತ್ಸಾಹ ಮಾಡ್ತಾರೆ, ದಟ್ ಈಸ್ ಸಾಧು ಸಂಘ.
ನಾಮಕೀರ್ತನ ಅಂದರೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರ ಪ್ರತಿದಿನ ಕನಿಷ್ಠ 16 ಮಾಲೆ, ಓಕೆ, ಮಿನಿಮಮ್. ಆಮೇಲೆ ಕೀರ್ತನ ಕೂಡ ಮಾಡ್ಬೋದು, ಮನೇಲಿ ಕೇಳಿಸ್ಕೋಬೋದು, ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಫ್ಯಾಮಿಲಿ. ಇನ್ಫ್ಯಾಕ್ಟ್ ಪ್ರಭುಪಾದ್ ಕೂಡ ಹೇಳ್ತಾರೆ, ಎಲ್ಲ ಗೃಹಸ್ಥಾಸ್ ಫ್ಯಾಮಿಲಿ ಮನೇಲಿ ಒಂದು ಟೈಮಲ್ಲಿ ಕುತ್ಕೊಂಡು ಸಂಕೀರ್ತನೆ ಮಾಡಬೇಕು. ದಟ್ ಈಸ್ ವೆರಿ ಪಾಸಿಟಿವ್ ಆ್ಯಂಡ್ ವೆರಿ ಆಸ್ಪಿಷಿಯಸ್. ಆಮೇಲೆ ಹಿಯರಿಂಗ್ ಶ್ರೀಮದ್ ಭಾಗವತ ಶ್ರವಣ, ನಿತ್ಯಂ ಭಾಗವತ ಸೇವಯ. ಸೊ ಟೆಂಪಲ್ಗೆ ಬರೋಕ್ಕಾಗಲಿಲ್ಲ ಅಂದರೆ ಸೇಮ್ ಟೆಕ್ನಾಲಜಿ ಯೂಸ್ ಮಾಡಿ ಯೂಟ್ಯೂಬಲ್ಲಿ ಕೇಳ್ಬೋದು. ಆಮೇಲೆ ಮಥುರಾವಾಸ ಅಂದರೆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ದೊಡ್ಡ ವಿಚಾರ ಇದು. ಮಥುರಾವಾಸ ಅಂದರೆ ನೀವು ವೃಂದಾವನ, ಮಥುರಾ, ದ್ವಾರಕಾ, ಜಗನ್ನಾಥ್ಪುರಿ, ಮಾಯಾಪುರ್, ನವದ್ವೀಪ್ ಇಲ್ಲಿ ಹೋಗಿ ಇರಬಹುದು. ದಟ್ ಈಸ್ ಅ ಲಿಟ್ರಲ್ ಮೀನಿಂಗ್. ಅಲ್ಲಿ ಹೋಗಿ ಇರಬಹುದು. ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ಎಲ್ಲಿರೋಕ್ಕಾಗತ್ತಲ್ಲಿ? ಆಗಲ್ಲಲ್ಲ. ಸೊ ಈಗ ಇಲ್ಲಿ ದೇವಸ್ಥಾನ ಇದೆ, ಪ್ರಭುಪಾದ್ ಇದ್ದಾರೆ, ಕೃಷ್ಣ ಇದ್ದಾರೆ, ರಾಧಾಕೃಷ್ಣ ಇದ್ದಾರೆ. ಸೊ ಇದು ಕೂಡ ಮಥುರಾವಾಸ. ಈಗ ನೀವು ದೇವಸ್ಥಾನಕ್ಕೆ ಬರ್ತೀರಾ, ಪ್ರತಿ ಸಂಡೇ ಬರ್ತೀರಾ, ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಪ್ರಸಾದ ತೊಗೋತೀರಾ, ಸರ್ವಿಸ್ ಮಾಡ್ತೀರಾ, ಇದು ಕೂಡ ಮಥುರಾವಾಸ. ಈಗ ನೀವು ಒಂದು 8 hours ಇರ್ತೀರಾ ಇಲ್ಲಿ ಅಂದರೆ ದಿಸ್ ಇಸ್ ಆಲ್ಸೋ ಮಥುರಾವಾಸ. ಈಗ ನೀವು ಮನೆಗೆ ಹೋಗ್ತೀರಾ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ, ಕೃಷ್ಣನಿಗೆ ನೈವೇದ್ಯ ಮಾಡ್ತೀರಾ, ಜಪ ಮಾಡ್ತೀರಾ, ಕ್ಲಾಸ್ ಕೇಳ್ತೀರಾ, ಭಗವಂತನಿಗೆ ಅಡುಗೆ ಮಾಡ್ತೀರಾ, ಅಲ್ಲಿ ಕೂಡ ಭಗವಂತನಿದ್ದಾನೆ. ನಿಮ್ಮ ಮನೆಯಲ್ಲಿ ಭಗವಂತ ಸೆಂಟರ್ ಇದ್ದರೆ, ಯಾರು ಸೆಂಟರ್ ಇದ್ದರೆ? ಭಗವಂತ, ನಾವಲ್ಲ. ನಮ್ಮ ಮನೆಯಲ್ಲಿ ಕೃಷ್ಣ ನಮ್ಮ ಮನೆಯ ಸೆಂಟರ್ ಇದ್ದರೆ, ನಮ್ಮೆಲ್ಲ ಆ್ಯಕ್ಟಿವಿಟೀಸ್ ಕೃಷ್ಣನ ಸರೌಂಡಿಂಗ್ ಇದ್ದರೆ, ದಟ್ ಈಸ್ ಆಲ್ಸೋ ಮಥುರಾವಾಸ. ಅಲ್ಲಿ ಕೃಷ್ಣನಿದ್ದಾನೆ ಸ್ವಯಂ, ಜಪ ನಡೀತಿದೆ, ಪ್ರಭುಪಾದ್ ಇದ್ದಾರೆ, ಸೇವೆ ನಡೀತಾ ಇದೆ. ನಿಮ್ಮ ಮನೆಯೂ ಕೂಡ ದೇವಸ್ಥಾನ, ಮಿನಿ ಟೆಂಪಲ್, ಸ್ಮಾಲ್ ಟೆಂಪಲ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಮಥುರಾವಾಸ. ಆಮೇಲೆ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ, ಭಗವಂತನ ಸೇವೆ, ಭಗವಂತನ ಮೂರ್ತಿಯ ಸೇವೆ ಯಾವುದರಿಂದ? ನಮ್ಮ ಭಕ್ತಿಯಿಂದ, ನಮ್ಮ ಶ್ರದ್ಧೆ ಮತ್ತು ಭಕ್ತಿಯಿಂದ. ಇನ್ನೊಂದು ಸ್ಮಾಲ್ ಟಾಪಿಕ್, ಅವರು ಕ್ಲಾಸ್ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ, ಆದರೂ ನಾನು ತಗೊಳ್ತೀನಿ. ನೆಕ್ಸ್ಟ್ ಯಾವ ಬರ್ತೀನೋ ಗೊತ್ತಿಲ್ಲ. ಒಂದೇ ಸ್ಮಾಲ್ ಟಾಪಿಕ್. ಸೊ ಮಹಾವತಾರ ನರಸಿಂಹ ಫಿಲಮ್ ನೋಡಿದ್ರಾ ಎಲ್ಲ? ಯಾರು ನೋಡಿಲ್ಲ ಕೈ ಎತ್ತಿ. ನೀವು ಇವತ್ತು ಸಂಜೆನೇ ಹೋಗಿ ನೋಡಬೇಕು. ಬಹಳ ಒಳ್ಳೆ ಮೂವಿ ಇದು. ಶ್ರೀಮದ್ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣ, ಇಲ್ಲಿಂದ ಎಷ್ಟೊಂದು ಡೀಟೇಲ್ಸ್ ತಗೊಂಡು, ಇನ್ಸ್ಪಿರೇಷನ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಎಫರ್ಟ್ ಹಾಕಿದ್ದಾರೆ. ಸೊ ಬೇರೆದೆಲ್ಲ ಹೋಗಿ ನೋಡ್ತಾರೆ ಜನ, ಹೇಳೋದೇ ಬೇಡ, ಇದನ್ನ ಹೋಗಿ ನೋಡಿ. ಸೊ ಬಹಳ ಒಳ್ಳೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. ನೀವು ಅದು ಮೂವಿ ನೋಡ್ತಾ ಇದ್ದರೆ, ನೀವು ಕಲಿಯುಗದಲ್ಲಿಲ್ಲ, ಸತ್ಯಯುಗದಲ್ಲಿದ್ದೀರಾ, ಬೆಂಗಳೂರಲ್ಲಿಲ್ಲ, ಅಲ್ಲಿ ಪ್ರಹ್ಲಾದನ ಜೊತೆ ಇದ್ದೀರಾ ಅನ್ಸುತ್ತಾ ಇಲ್ವಾ? ಯಾರು ನೋಡಿದ್ದೀರಾ? ಅನ್ಸುತ್ತಲ್ವಾ? ನರಸಿಂಹನ ಎಂಟ್ರಿ ನೋಡಿ. ಈಗ ನೀವಿಲ್ಲಿ ಫಿಲಮಲ್ಲಿ ಹೀರೋ ಹೆಂಗೆ ಫೈಟ್ ಮಾಡ್ತಾನೆ, ಅದೆಲ್ಲ ವೇಸ್ಟು, ಅದೆಲ್ಲ ಆ್ಯಕ್ಟಿಂಗ್. ಈಗ ಇಲ್ಲಿ ನಾವು ಹೇಳ್ತಿದ್ವಲ್ಲ ಅತಿರಥಿ ಮಹಾರಥಿ, ಸೊ ನರಸಿಂಹ ಹೇಗೆ ಫೈಟ್ ಮಾಡ್ತಾನೆ ನೋಡಿ. ವಿಷ್ಣು ಪುರಾಣದಲ್ಲಿ ಹೇಳಿದೆ, ನರಸಿಂಹ ಬಂದಾಗ 3 crore ಸೋಲ್ಜರ್ಸ್ನ ಸಂಹಾರ ಮಾಡ್ತಾನೆ ಅವನು. ಸೊ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ, ಅಷ್ಟರಲ್ಲಿ ಎಲ್ಲರೂ ನೋಡಿರಬೇಕು. ಓಕೆ, ಸೊ ಮತ್ತೆ ಸಿಗೋಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ್ ಕೀ, ಶ್ರೀಮದ್ ಭಾಗವತಂ ಕೀ, ನಿತಾಯ್ ಗೌರ್ ಪ್ರೇಮಾನಂದೇ.